ನಮಸ್ಕಾರ. ಮತ್ತೆ ಬರ್ತಾ ಇದ್ದೀವಿ ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಸಂಘಟನೆ ಜೊತೆಯಲ್ಲಿ ಸುದ್ದಿಗಾಗಿ ನಾವು ನೇರ ಪ್ರಸಾರದೊಂದಿಗೆ. ಬಂಧುಗಳೇ, ಇವತ್ತು ನಾವು ಮತ್ತೆ ಗದಗ ಜಿಲ್ಲೆ ಗಜೇಂದ್ರಗಡ ಪಟ್ಟಣದಲ್ಲಿ ಇವತ್ತಿದ್ದೀವಿ. ಹಾಗಿದ್ರೆ ಮತ್ತೆ ಇವತ್ತು ಗಜೇಂದ್ರಗಡ ಪಟ್ಟಣದಲ್ಲಿ ಏನೆಲ್ಲ ವಿಷಯವನ್ನ ತೆಗೆದುಕೊಂಡು ಬರ್ತಾ ಇದೀವಿ ಅಂತ ನೇರ ಪ್ರಸಾರದಲ್ಲಿ ಹೇಳೋದಾದ್ರೆ, ಇವತ್ತು ನಮ್ಮ ನಾಡಿಗೆಲ್ಲ ಇವತ್ತು ನಿಜವಾಗ್ಲೂ ನಮ್ಮ ಹಿಂದೂಗಳ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಏನು ಆ ಹಬ್ಬ ಅಂತ ನೋಡೋದಾದ್ರೆ, ಇವತ್ತು ಗಜೇಂದ್ರಗಡ ಪಟ್ಟಣದಲ್ಲಿ ಹಿಂದೂ ಸಮ್ಮೇಳನ ಇವತ್ತು ಸಮಿತಿಯನ್ನ ಒಂದು ಕಾರ್ಯಕ್ರಮ ಕೂಡ ನಡೀತಾ ಇದೆ. ಜಾಥಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ರ್ಯಾಲಿಗಳನ್ನು ಕೂಡ ನಿನ್ನೆ ಬೈಕಲ್ಲಿ ಮಾಡಿದ್ರು. ಇವತ್ತು ನಾನಾ ರೀತಿಯ ಎಲ್ಲ ವೇಷಭೂಷೆಗಳನ್ನ ಹಾಕೊಂಡು ಹಿಂದೂ ಎಲ್ಲ ಒಂದು ಸಮಾಜದವರು ಸೇರಿ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ, ಇಲ್ಲಿಂದ ನಾವು ತೋರಿಸ್ತಾ ಇದೀವಿ ಹಿಂದೂ ಸಮ್ಮೇಳನ ಸಮಿತಿ ಗಜೇಂದ್ರಗಡ ಅಂತ ನಾವು ತೋರಿಸ್ತಾ ಇದೀವಿ. ನೋಡಿ, ಇಲ್ಲಿಂದ ಒಂದು ಅಲಂಕಾರ ಜೈ ಶ್ರೀರಾಮ್ ಅನ್ನುವಂತ ಒಂದು ಬಜರಂಗ ಬಲಿಯವರ ಒಂದು ಚಿತ್ರಣದಿಂದ ಇಲ್ಲಿ ಪ್ರಾರಂಭವಾಗ್ತಾ ಇದೆ. ಇದು ಕೇವಲ ನಮ್ಮ ಗಜೇಂದ್ರಗಡದಲ್ಲಿ ಮಾತ್ರ ಅಲ್ಲ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆನೂ ಇವತ್ತು ಈ ಒಂದು ಹಬ್ಬವನ್ನ ಆಚರಣೆ ಮಾಡುವ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಭಾರತ ಮಾತೆಯ ಒಂದು ಹೇಗೆ ಮೂರ್ತಿಯನ್ನು ಮಾಡಿದ್ದಾರೆ ನೋಡಿ. ಪ್ರತಿಯೊಬ್ಬರ ಕೊಳದಲ್ಲಿ ಒಂದು ಕೇಸರಿಯ ಶಾಲನ್ನ ಧರಿಸಿ ಒಂದು ಹಬ್ಬವನ್ನ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ನಾವು ನೋಡ್ತಾ ಇರುವ ಹಾಗೆ ಶ್ರೀರಾಮ ಪ್ರಭುವಿನ ಒಂದು ಚಿತ್ರಣ ಕೂಡ ನಾವು ಇಲ್ಲಿ ನೋಡ್ಬೋದು. ಮೂರ್ತಿಯನ್ನು ಮಾಡಿದ್ದಾರೆ. ಜೊತೆಗೆ ಶ್ರೀಕೃಷ್ಣನ ಒಂದು ಮೂರ್ತಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ಇದು ಒಂದೊಂದು ಸಮಾಜಕ್ಕೆ ಸೇರಿದಂತ ಒಂದು ಗಾಡಿ. ಅವರು ಒಂದು ಗಲ್ಲವರ ಓಣಿ ಅಂತಂದು ಇಲ್ಲಿ ಬೋರ್ಡ್ ಅನ್ನು ಹಾಕೊಂಡು ಹೋಗ್ತಾ ಇದ್ದಾರೆ. ಒಂದು ಆಟೋಗಳ ಮೂಲಕ ಶರಣ ಬಸವಣ್ಣನವ್ರದ್ದು ಕೂಡ ಇಲ್ಲಿ ನೋಡಬಹುದು. ನೋಡಿ, ನಿರಂತರವಾಗಿ ಹಾಗೆ ನಾವು ನೋಡ್ತಾ ಇರಬಹುದು. ಹಿಂದೆ ನಾವು ನೋಡುವ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ವಿವೇಕಾನಂದ, ಬಸವಣ್ಣನವರ ಹಾಗೂ ಶಿವಾಜಿ ಮೂರ್ತಿ ಎಲ್ಲ ರೀತಿಯನ್ನು ಕೂಡ ವೇಷಭೂಷೆಗಳನ್ನು ಕೂಡ ಇಲ್ಲಿ ಧರಿಸಿದ್ದಾರೆ. ಸೊ ಇವತ್ತು ನಮ್ಮ ಗದಗ ಜಿಲ್ಲೆಯಲ್ಲಿ ಗಜೇಂದ್ರಗಡ ಪಟ್ಟಣಕ್ಕೆ ಒಂದು ಹಿಂದೂಗಳ ಹಬ್ಬಾನೆ ಅಂತ ಕೂಡ ಇವತ್ತು ನಾವು ಸ್ಪಷ್ಟವಾದ ರೀತಿಯಲ್ಲಿ ಹೇಳಬಹುದು. ಬಂಧುಗಳೇ, ಸಾಕಷ್ಟು ಜನ ರೀತಿಯಲ್ಲಿ ನೂರಾರು ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು, ಹಿಂದೂ ಜನ ಇರುವಂತ ಎಲ್ಲ ಸಮುದಾಯವರು ಸೇರಿ ಮಾಡುವಂತ ಇದೊಂದು ಹಬ್ಬವನ್ನ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ರೆ. ಸೊ ನಾವು ನೋಡ್ತಾ ಇರುವಾಗೆ ಮುಂದೆ ನೇರವಾಗಿ ನಾವೇ ನೋಡೋಣ ಏನಿಲ್ಲ ಅಲ್ಲಿ ಹಿಂದೆ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇರುವ ಹಾಗೆ ಕೇವಲ ಆಟೋಗಳು ಅಷ್ಟೇ ಅಲ್ಲ ಇಲ್ಲಿ ಬಂಧುಗಳಲ್ಲಿ ಬರ್ತಾ ಇರೋದು. ಸ್ವಲ್ಪ ಮುಂದೆ ಬರ್ರಿ, ಕ್ಯಾಮರಾಮ್ಯಾನ್ ಮುಂದೆ ಬರ್ರಿ. ಸೊ ನೋಡಿ, ಹಿಂದೂಗಳು ಹೇಗೆಲ್ಲ ಸಂತೋಷವನ್ನ ವ್ಯಕ್ತವನ್ನ ಪಡಿಸ್ತಾ ಇದಾರೆ ಅಂತ. ಆಟೋದಲ್ಲಿ ಕೂತಂತ ಜನ ಎಲ್ಲ ಕೂಡ ಒಂದು ರೀತಿಯ ದೊಡ್ಡ ಹಬ್ಬವನ್ನು ಆಚರಣೆ ಮಾಡುವ ರೀತಿಯೊಳಗೆ ಎಷ್ಟೊಂದು ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದಾರೆ ನೋಡಿ. ಸೊ ಇಲ್ಲಿ ಒಂದು ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೂಡ ಸಾಕಷ್ಟು ಜನರಿಗಿದೆ. ಆದ್ರೆ ಎಲ್ಲರೂ ಆಟೋದಲ್ಲಿ ಕೂತ್ಕೊಂಡು ಎಲ್ಲ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಿಂದೆ ಕೂಡ ಸಾಕಷ್ಟು ಜನ ಆ ರೀತಿಯಲ್ಲಿ ಇದ್ದಾರೆ. ಅಲ್ಲಿಯೂ ಕೂಡ ಸೊ ನೇರವಾಗಿ ಅಲ್ಲಿನೇ ಹೋಗೋಣ ಬನ್ನಿ, ನೋಡೋಣ. ಇಂತಹ ಒಂದು ಹಿಂದೂ ಸಮ್ಮೇಳನದಲ್ಲಿ ಕೇವಲ ಕಾರ್ಯಕರ್ತರು ಮಾತ್ರ ಅಲ್ಲದೆ ಹಿಂದೂವಿನ ಏನು ಮೈಯಲ್ಲಿ ಹರಿತಾ ಇರುವಂತಹ ಹಿಂದೂ ರಕ್ತದಲ್ಲಿ ಇರುವಂತಹ ಪ್ರತಿಯೊಬ್ಬರು ಇಂತಹ ಒಂದು ಹಿಂದೂ ಸಮ್ಮೇಳನದಲ್ಲಿ ಇವತ್ತು ಭಾಗಿ ಕೂಡ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಈ ಒಂದು ಹಿಂದೂ ಸಮ್ಮೇಳನದಲ್ಲಿ ಕೇವಲ ಹಿಂದೂಗಳಷ್ಟೇ ಅಲ್ಲ, ಬೇರೆ ಬೇರೆ ಜಾತಿಯವರು ಕೂಡ ಈ ಒಂದು ನಮ್ಮ ಗಜೇಂದ್ರಗಡದಲ್ಲಿ ಭಾಗಿಯಾಗಿದ್ದಾರೆ, ಸಂಭ್ರಮವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಭದ್ರತೆಗೋಸ್ಕರ ಇಲ್ಲಿ ಪೊಲೀಸ್ ಇಲಾಖೆಯನ್ನು ಕೂಡ ನೇಮಿಸಲಾಗಿದೆ. ಸಾಕಷ್ಟು ರೀತಿಯಲ್ಲಿ ಭದ್ರತೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಹಿಂದೆ ಮತ್ತು ಮುಂದೆ ಕೂಡ ಭದ್ರತೆಯನ್ನು ಕಾಣಬಹುದು. ಸೊ ಈ ಒಂದು ಹಬ್ಬಕ್ಕೆ ಕೇವಲ ಒಂದು ಡಿಜೆ ಅಂತ ಅಲ್ಲ, ಇವತ್ತು ಸಾಕಷ್ಟು ರೀತಿಯಲ್ಲಿ ಬ್ಯಾಂಡ್ ಬಾಜೆಯನ್ನು ಬಾರಿಸ್ತಾ ಒಂದು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಮುದ್ದಾದ ಮಕ್ಕಳು ಕೂಡ ಇವತ್ತು ನೋಡಿ ಮುದ್ದಾದ ಮಕ್ಕಳು ಬರ್ರಿ. ಏನಮ್ಮ ಹೆಸರು ನಿಮ್ದು? ನಿಮ್ದು? ನಿಮ್ಮ ಹೆಸರೇನು? ಬರ್ರಿ ಈ ಕಡೆ ಬರ್ರಿ. ನಿಮ್ಮ ಹೆಸರೇನು? ಈ ಕಡೆ ಬರ್ರಿ, ಈ ಕಡೆ ಬರ್ರಿ. ನೋಡ್ರಿ, ಸೊ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಸರ್ವ ಧರ್ಮದವರು ಎಲ್ಲವೂ ತಮ್ಮ ವೇಷಭೂಷಣಗಳ ಜೊತೆಗೆ ಎಷ್ಟೊಂದು ಅಲಂಕಾರವನ್ನ ಮಾಡ್ತಾ ಇದ್ರು ನೋಡಿ. ಏನ್ ನಮ್ಮ ಹೆಸರು ನಿಂದು? ಭೂಮಿಕಾ ನಿಂದು? ಏನ್ ಮಾಡ್ತಾ ಇದ್ರಿ ಇವತ್ತು? ಹಿಂದೂ ಸಮ್ಮೇಳನ. ಏನ್ ಓದ್ತಾ ಇದ್ರಿ ನೀವು? ಶಾಲೆ ಓದ್ತೀರಿ? ಎಷ್ಟನೇತಿ ನೀವು?
ಎರಡನೇ ಕ್ಲಾಸು. ಸೊ ನೋಡಿ ಬಂಧುಗಳೇ, ಇಷ್ಟೊಂದು ಚಿಕ್ಕ ಮಕ್ಕಳಲ್ಲಿ ಎಂತ ಒಂದು ಭಾವೈಕ್ಯತೆ ತುಂಬಿದೆ ಅಂದ್ರೆ 2ನೇ ತರಗತಿ ಓದ್ತಾ ಇರುವಂತ ಮಕ್ಕಳು ಕೂಡ ಸೊ ಹಿಂದುತ್ವ ಬಗ್ಗೆ ತಮ್ಮ ಸಮುದಾಯ ಜಾತಿಗಳ ಬಗ್ಗೆ ಎಷ್ಟೊಂದು ಹೆಮ್ಮೆ ಇದೆ ಅನ್ನೋದು ಇಲ್ಲಿ ನೋಡಿದ್ರೆ ಅರ್ಥ ಆಗುತ್ತೆ ಬಂಧುಗಳೇ. ಎಲ್ಲಿ ಹೋಗ್ತಾ ಇದ್ರಿ ಎಲ್ಲರೂ? ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಗೆ ಇವತ್ತು ಗಜೇಂದ್ರಗಢದ ಬಗ್ಗೆ? ಬಹಳ ಖುಷಿ ಆಗತ್ರಿ, ಎಲ್ಲ ಕೂಡಿ ಮಾಡ್ತಾ ಇದ್ವಲ್ಲ ಹಿಂದೂ ಸಮ್ಮೇಳನ, ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಅನಿಸ್ತದೆ. ಬಂಧುಗಳೇ, ನೋಡೋಣ ಇನ್ನು ನಮ್ಮ ಹಿಂದೂ ಕಾರ್ಯಕರ್ತರಾಗ್ಲಿ, ನಮ್ಮ ಬೇರೆ ಬೇರೆ ಸಮುದಾಯದಲ್ಲಿ ಕೂಡಿರುವಂತ ಪ್ರತಿಯೊಬ್ರು ಅಲ್ಲಿ ಇದ್ದಾರೆ. ನೋಡೋಣ ಯಾರ್ಯಾರು ಒಬ್ಬೊಬ್ರು ಒಂದೊಂದು ವೈಯಕ್ತಿಕವಾದಂತ ವಿಚಾರಗಳನ್ನ ನಾವು ಅಲ್ಲಿ ಹಂಚಿಕೊಳ್ಳೋಣ. ಸೊ ಮಾತಾಡ್ತಾರೆ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿರುವಂತ ಪ್ರತಿಯೊಂದು ಹಿಂದೂವಿಗೂ ಅವ್ರದೇ ಅಂತ ಧೈರ್ಯ ಸ್ಥೈರ್ಯ ಎಲ್ಲ ಇದೆ ಅಂತ ಹೇಳ್ಬೋದು. ನಮಸ್ಕಾರ ರೀ, ಹೆಂಗಿದ್ರಿ? ಆರಾಮದಿರಿ ಸರ್. ಇವತ್ತು ನಮ್ಮ ಗಜೇಂದ್ರಗಢದೊಳಗ ಹಿಂದೂ ಸಮ್ಮೇಳನ ನಡೀತಾ ಇದೆ, ಅದ್ರ ಬಗ್ಗೆ ಏನ್ ಹೇಳಕ್ಕೆ? ಬಹಳ ಸಂತೋಷ ಆಗಿದೆ. ಗಜೇಂದ್ರಗಢದಲ್ಲಿ ಇದೆ ಪ್ರಪ್ರಥಮ ಬಾರಿಗೆ ಗಜೇಂದ್ರಗಢದಲ್ಲಿ ಹಿಂದೂ ಸಮ್ಮೇಳನ. ಹ್ಞೂ. ಸೊ ಎಲ್ಲ ಹಬ್ಬಗಳ ಜೊತೆ ಇದೊಂದು ಹಬ್ಬ ಸಮ್ಮೇಳನ ಮಾಡೋದು ಇದೊಂದು. ಹ್ಞೂನ್ರಿ, ಇವತ್ತಿನ ಡೇಟ್ ವಿಶೇಷತೆ ದಿನಾಂಕ ಇರೋದ್ರಿಂದ 14/2/2026 ವಿಶೇಷ ದಿನ. ಅದು ವಿಶೇಷ ದಿನ ರೀ. ಇವತ್ತೊಂದ್ ದಿವಸ ಈಗ 72 ಇದ ಒಂದು ಫಸ್ಟ್ ರೀ. ಗಜೇಂದ್ರಗಢ ಪ್ರಪ್ರಥಮ ಬಾರಿ ಪ್ರಥಮ ಇದೆ. ನಮಸ್ಕಾರ, ರವಿಕುಮಾರ್ ಅಂತ ನನ್ನ ಹೆಸರು. ಇವತ್ತಿನ ದಿವಸ ಬರ್ಲಿ ಅಂತ ಎಲ್ಲರೂ ಕಾಯ್ತಾ ಇದ್ವಿ ನಾವು. ಇದು ಬಂದಿದೆ, ಎಲ್ಲರಿಗೂ ಇದು ಹಿಂದೂಗಳಿಗೆ ಹಬ್ಬ ಇದೆ. ಇದು ಹಬ್ಬದ ತರ ಆಚರಿಸ್ತಾ ಇದ್ವಿ ಎಲ್ಲರೂ ನಾವೀಗ. ಇದೇ ತರನಾಗಿ ಪ್ರತಿ ವರ್ಷ ಆಚರಿಸಿದ ಭಾಷೆ ನೋಡುವ ಹಾಗೆ ಎಲ್ಲರೂ ಒಂದು ವಿಶೇಷವಾದ ರೀತಿಯ ಒಂದು ವೇಷಭೂಷಣಗಳನ್ನು ಕೂಡ ಹಾಕೋತಾ ಇದ್ದಾರೆ ನೋಡಿ. ಎಲ್ಲ ಇಲ್ಲಿ ಮುಖ್ಯಮಂತ್ರಿ ಯಾರು ಮಾತಾಡಿ ಕೇಳೋದೇ ಇಲ್ಲ. ಜೈ ಶಿವಾಜಿ, ಜೈ ಭವಾನಿ. ಸೊ ನಾವು ಏನೇ ಮಾತಾಡಿದ್ರು ಕೂಡ ಸ್ಪಷ್ಟವಾದ ರೀತಿಯಲ್ಲಿ ಮಾತುಗಳು ಕೇಳೋದಿಲ್ಲ ಬಂದ್ಬಿಡೆ. ಹಾಗಾಗಿ ನಮ್ಮ ಹಿಂದುತ್ವ ವರ್ಗಕ್ಕೆ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತಾ ಇರುವಂತಹ ಒಂದು ಕಾರ್ಯಕ್ರಮ. ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್ ಇವತ್ತು? ಏನ್ ಹೇಳಕ್ ಇಷ್ಟಪಡ್ತೀವಿ ಇವತ್ತು ಗಜೇಂದ್ರದಲ್ಲಿ ಹಿಂದೂ ಸಮ್ಮೇಳನ ಬಗ್ಗೆ? ಸಮ್ಮೇಳನ ಅಂದ್ರೆ ಇವತ್ತು ಹಿಂದೂಗಳ ತಾಕತ್ ತೋರಿಸುವಂತ ಕಾರ್ಯಕ್ರಮ. ಹಿಂದೂಗಳು ಒಂದೇ ಕಡೆ ಸೇರುವಂತಹ ಸಿಂಹಗರ್ಜನೆ. ಹಿಂದೂಗಳ ಶಿವಾಜಿ ಮತ್ತೆ ಹುಟ್ಟಿದಂತ ದಿನ. ನಾವೆಲ್ಲರೂ ನಾವೆಲ್ಲ ಒಂದಕ್ಕಿಂತ ತಾಕತ್ ತೋರಿಸುವ ಕಾರ್ಯಕ್ರಮ ಹಿಂದೂ ಸಮ್ಮೇಳನ. ಜೈ ಶ್ರೀರಾಮ್, ಜೈ ಶಿವಾಜಿ. ಒಟ್ಟು ಹಿಂದೂ ಸಮಾಜ ಒಂದಾಗಿ ಸನಾತನ ಧರ್ಮ ಉಳಿಬೇಕು ಹಾಗೂ ನಮ್ಮ ದೇಶಭಕ್ತರಾದಂತ ಹೋರಾಟಗಾರ ಮಾಡಿದ ಪ್ರತಿಫಲವಾಗಿ ಇವತ್ತು ಸಂಘ 3 ವರ್ಷ ತುಂಬಿ ಸಮಾಜ ಎಲ್ಲರೂ ಒಗ್ಗೂಡಿ ಜಾತಿ ಅನ್ನೋದು ಎಲ್ಲ ಹಿಂದೂ ನಾವೆಲ್ಲ ಬಂದು ಭಾರತ್ ಮಾತಾ ಕಿ ಜೈ. ನೋಡಿ, ಹಿಂದೂ ನಮ್ಮ ಒಂದೊಂದು ಹಿಂದೂ ಜನಾಂಗದಲ್ಲಿ ಮೈ ತುಂಬಾ ಹರಿಯುವಂತ ಒಂದೊಂದು ಕಣದಲ್ಲಿಯೂ ರಕ್ತದಲ್ಲೂ ಹಿಂದೂ ಅಂತ ಮಿಡಿತಾ ಇದೆ. ಎಷ್ಟೊಂದು ಜನ ಇವತ್ತು, ಸಾವಿರಾರು ಜನ ಇವತ್ತು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ನೋಡೋಣ, ಪ್ರಮುಖ ಹಿರಿಯರು ಕೂಡ ಇಲ್ಲಿದ್ದಾರೆ. ಸರ್, ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಇವತ್ತು ಗಜೇಂದ್ರಗಢ ಬಗ್ಗೆ, ನಮ್ಮ ಹಿಂದೂ ಬಗ್ಗೆ? ಎಲ್ಲರೂ ಬಹಳ ವಿಜೃಂಭಣೆಯಿಂದ ನಡೆದಿದೆ. ಬಹಳ ಸಂತೋಷ ಆಗ್ತದೆ. ಗಜೇಂದ್ರಗಢಕ್ಕೆ ದೊಡ್ಡ ಹಬ್ಬ ಅಂತಾನೆ ಹೇಳ್ಬಹುದು. ಹೌದೌದು, ಪ್ರತಿ ವರ್ಷ ಒಂದೊಂದು ಹಬ್ಬ ಬರ್ತೈತಿ, ಅದ್ರಿಗೆಲ್ಲ ವಿಶೇಷವಾದ ಹಬ್ಬ ಅಂತ ಹೇಳ್ಬಹುದು. ಹೌದೌದು, ದೊಡ್ಡ ಹಬ್ಬನೇ ಇದು, ಹಿಂದೂ ಹಬ್ಬ. ನಾವು ನೋಡಿರುವ ಹಾಗೆ ಯಾವಾಗಲೇ ಒಂದು 82 ವರ್ಷದ ಒಬ್ರು ಅಜ್ಜಾರ್ ನೋಡಿದ್ವಿ. ನಾವು ಗಜೇಂದ್ರಗಢದಲ್ಲಿ ಪ್ರಪ್ರಥಮ ಬಾರಿಗೆ ನಾವು ಇವತ್ತು ಇಂತ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದೀವಿ ಅಂತ ಸಂತೋಷ ಆಗ್ತದೆ. ಬಹಳ ಪ್ರೌಡ್ ಮೂಮೆಂಟ್ ಗಜೇಂದ್ರಗಢ ಹಾಕಿದ್ದು. ಎಲ್ಲಾ ಮಂದಿ ಕೂಡಿ ಎಲ್ಲಾರು ಕೂಡಿ ಮಾಡೋದಂದ್ರೆ ಬಹಳ ಗ್ರೇಟ್ ಮೂಮೆಂಟ್. ಸರ್, ಇದು ಬರೀ ಗಜೇಂದ್ರಗಢ ಜನಾಂಗ ಮಾತ್ರ ಇಲ್ಲ, ಗಜೇಂದ್ರ ಹಳ್ಳಿ ಆಜು ಬಾಜು ಎಲ್ಲ ಹಳ್ಳಿಯವರು ಬಂದಿದ್ದಾರೆ, ಎಲ್ಲರೂ ಕೂಡಿ ಮಾಡ್ತಿದ್ದಾರೆ. ಸುಮಾರು ಎಷ್ಟು ಜನ? 22 ಹಳ್ಳಿ. ಎಷ್ಟು ಜನ ಇರ್ಬೋದು ಸರ್? 4,000-5,000 ಮಂದಿ ಮೇಲಿದ್ದಾರೆ. 5,000 ಜನ ಆಗ್ತಾರೆ ಈಗ. ಇದೇ ತರ ಇದೇ ಫೆಬ್ರವರಿ 19 ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಐತಿ. ಅವತ್ತು ಕೂಡ 5,000-6,000 ಜನ ಕೂಡ್ತಾರ. ಎತ್ತು ಮೆರವಣಿಗೆ ಇರ್ತೈತಿ, ಫೋಟೋ ಮೆರವಣಿಗೆ, ಕಳಸ,
ಆಮೇಲೆ ಬ್ಯಾಂಜೋ ಡಿಜೆ, ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಅದ್ದೂರಿಯಿಂದ ಮಾಡ್ತೇವೆ. ಮರಾಠ ಸಮಾಜ ವತಿಯಿಂದ, ಹಿಂದೂ ಮರಾಠ ಸಮಾಜ ವತಿಯಿಂದ ಗಜೇಂದ್ರದಲ್ಲಿ. ಜೈ ಶಿವಾಜಿ, ಜೈ ಭವಾನಿ. ಇದು ಕೇವಲ ಹಿಂದೂ ಸಮ್ಮೇಳನ ಮಾತ್ರವಲ್ಲ, ನರಗುಂದ ತಾಲೂಕಿನ ನರಗುಂದ ಅವರ ಹೆಸರು ನಾವು ನರಗುಂದ ತಾಲೂಕು ನರಗುಂದ ಹಟ್ಟಿ ವೇಷ ನೋಡಿ ನಮಗೆ ಅದಕ್ಕೆ ಹಟ್ಟಿ ಮೂರು ಗಾಡಿ ಇಂಥ ಒಂದು ಸಂಭ್ರಮ ಆಚರಣೆಯಿಂದ ನೋಡ್ಲಿಕ್ಕೆ ಎಲ್ಲೂ ಅವಕಾಶ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಇಲ್ಲಿಯ ದಲಿತರು ಹಿರಿಯರು ಹೇಳಿದ ಹಾಗೆ ಸರಿಸುಮಾರು ಸಾವಿರಾರು ಜನ ಇವತ್ತು ಹಿಂದೂ ಕಾರ್ಯಕರ್ತರು ಎಲ್ಲರೂ ಇಲ್ಲಿ ಭಾಗಿಯಾಗಿ ಇವತ್ತು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ಪಟ್ಟಿದ್ದೀನಿ. ಹಾಗೆ ಇನ್ನು ಗಜೇಂದ್ರಗಢದ ಎಲ್ಲ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಏನು ವಿಷಯವನ್ನು ಹಂಚ್ಕೊಳ್ತಾರೆ, ಹೇಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ಸರ್ ನಮಸ್ಕಾರ. ಗಜೇಂದ್ರಗಢದಲ್ಲಿ ಇವತ್ತು ಹಿಂದೂ ಮಹಾಸಭೆ ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಇವತ್ತು ಗಜೇಂದ್ರಗಢ ವಿಶೇಷವಾಗಿ ಹಿಂದೂ ಜನಾಂಗದ ಒಂದು ಮಹಾಸಾಗರವಾಗಿ ಹರಿತಾ ಇದೆ ಅಂದ್ರೆ ತಪ್ಪಾಗಲಾರದು. ನಾವು ಯಾವ ರೀತಿ ಕುಂಭಮೇಳದಲ್ಲಿ ಜನರನ್ನ ನೋಡಿದ್ವಿ, ಅದೇ ಹುರುಪು ಹುಮ್ಮಸ್ಸಿನಿಂದನೂ ಇವತ್ತು ಇಡೀ ಗಜೇಂದ್ರಗಢ ಕೇಸರಿಮಯವಾಗಿದೆ. ಎಲ್ಲ ಜನರು ಇವತ್ತು ಭಾರತ ಹಿಂದೂ ರಾಷ್ಟ್ರ ಆಗ್ಬೇಕನ್ನುವಂತ ಏನ್ ಸಂಕಲ್ಪ ಇದೆ, ಆ ದೃಷ್ಟಿಯಲ್ಲಿ ಗಜೇಂದ್ರಗಢ ಮುನ್ನುಡಿ ಬರೆಯುವಂತ ರೀತಿಯಲ್ಲಿ ಇವತ್ತು ಗಜೇಂದ್ರಗಢ ಎಲ್ಲ ತಾಯಂದಿರಾಗಿರ್ಬೋದು, ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಎಲ್ಲರೂ ಹಿಂದೂ ಸಮಾಜದ, ಅದು ಲಿಂಗಾಯತ್ ಸಮಾಜ ಆಗಿರ್ಬೋದು, ದೀನ ದಲಿತ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಇವತ್ತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತ ರೀತಿಯಲ್ಲಿ ಗಜೇಂದ್ರಗಢದಲ್ಲಿ ಭವ್ಯವಾದ ಮೆರವಣಿಗೆ ಸಾಗ್ತಾ ಇದೆ. ಸರಿ, ಸುಮಾರು ಇವತ್ತು ಸೇರುವ ಜನಸಂಖ್ಯೆ ಎಷ್ಟಿರ್ಬೋದು ಸರ್? ಸುಮಾರು ಒಂದು 30-35 ಸಾವಿರ ಜನಸಂಖ್ಯೆ ಇವತ್ತು ಮೆರವಣಿಗೆಯಲ್ಲಿದೆ ಅಂತ ಹೇಳ್ಬೋದು. ಹಾಗೆ ಒಬ್ಬ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನದ ಅರ್ಚಕರು ಕೂಡ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು ಹೇಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ನೋಡೋಣ. ನಮಸ್ಕಾರ ಸರ್. ಗಜೇಂದ್ರಗಢದಲ್ಲಿ ನಡೀತಕ್ಕಂತ ಈ ಹಿಂದೂ ಸಮಾವೇಶ ಅತ್ಯದ್ಭುತವಾಗಿ ಕಾರ್ಯಕ್ರಮ ಯಶಸ್ವಿ ಆಗ್ತಿದೆ. ನಿನ್ನೆ ಬೈಕ್ ರ್ಯಾಲಿ ಬಹಳ ಅದ್ಭುತವಾಗಿ ನಡೀತು. ಅದೇ ಪ್ರಕಾರವಾಗಿ ಎಲ್ಲಾ ಸಮಾಜಗಳು ಒಂದಾಗ್ಬೇಕಾಗ್ಯದ. ನಾನು ಆ ಸಮಾಜ, ನಾ ಈ ಸಮಾಜ ಅನ್ನುವಂಥದ್ದನ್ನೆಲ್ಲ ಬಿಟ್ಟು ಒಂದು ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡ್ಬೇಕಾಗಿದೆ. ಹಿಂದೂಗಳೆಲ್ಲ ನಾವು ಒಂದಾಗ್ಬೇಕು. ಹಿಂದೂ ಒಂದು ಅನ್ನುವಂತ ಒಂದು ಸತ್ಯವನ್ನ ನಾವು ಸಾರಿದ್ರ ನಮ್ಮ ದೇಶ ಹಿಂದೂ ರಾಷ್ಟ್ರ ಆಗೋದ್ರಾಗ ಏನು ಸಂಶಯ ಇಲ್ಲ ಅನ್ನೋದ್ರಾಗ ನಾವು ಒಂದೆರಡು ಮಾತುಗಳನ್ನ ಹೇಳಿ ಮುಗಿಸ್ತೀವಿ. ಜೈ ಶ್ರೀರಾಮ್. ಇವತ್ತು ನಾವು ನೋಡಿದಿರೋ ಹಾಗೆ ಸರ್, ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ದಿವಸ ಹಿಂದೂ ಸಮ್ಮೇಳನವನ್ನ ನಮ್ಮ ಗಜೇಂದ್ರಗಢದಲ್ಲಿ ಬಹಳಷ್ಟು ಗಜೇಂದ್ರಗಢ ಮತ್ತು ಸುತ್ತಮುತ್ತಲಿನ ಜನ ಎಲ್ಲರೂ ಸೇರಿಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನುವ ಘೋಷ ವಾಕ್ಯದೊಂದಿಗೆ ನಾವೆಲ್ಲರೂ ಸೇರಿ ಬಹಳಷ್ಟು ಭಾರತಾಂಬೆಯನ್ನ ಗೌರವಿಸುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಇದಕ್ಕೆಲ್ಲ ಇಂದಿನ ಯುವಕರು, ಹಿರಿಯರು ಎಲ್ಲರೂ ಸಕ್ರಿಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿದಂತ ಎಲ್ಲ ಸಮಸ್ತ ಯುವಕರಿಗೆ, ಹಿರಿಯರಿಗೆ ಹಿಂದೂ ಸಮಾವೇಶದ ಕುರಿತಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತು ಬಹಳಷ್ಟು ವಿಶೇಷವಾಗಿ ಮೆರವಣಿಗೆ ನಡೀತಾ ಇದೆ. ಇದರಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳಷ್ಟು ಪ್ರೀತಿ, ವಿಶ್ವಾಸದೊಂದಿಗೆ ಮತ್ತು ಗೌರವದಿಂದ ಭಾರತಾಂಬೆಯ ಒಂದು ಗೌರವವನ್ನು ಸಲ್ಲಿಸುವ ಮುಖಾಂತರ ನಾವೆಲ್ಲ ಒಂದು ರೀತಿಯಲ್ಲಿ ಈ ಕೆಲಸವನ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಮಾಡ್ತಾ ಇರ್ತಕ್ಕಂತ ಎಲ್ಲಾ ಜನರಿಗೆ ನಾನು ದೇಶದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ಶರಣಾರ್ಥಿ. ಇದು ಗಜೇಂದ್ರಗಢದಲ್ಲಿ ಈಗ ಪ್ರಪ್ರಥಮ ಬಾರಿಗೆ ಹಿಂದೂ ಸಮ್ಮೇಳನ ನಡೀತಾ ಇದೆ ಅಲ್ಲ ಸರ್? ಪ್ರಪ್ರಥಮವಾಗಿ ಇದು ಹಿಂದೂ ಸಮ್ಮೇಳನ ನಡೀತಾ ಇದೆ. ಇದು ಬಹಳಷ್ಟು ಭವ್ಯವಾಗಿ ನಡೀತಕ್ಕಂಥ ಕಾರ್ಯಕ್ರಮ.
ಇದರಲ್ಲಿ ಎಲ್ಲಾ ತಾಯಂದಿರು, ಯುವಕರು ಬಹಳ ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಹಳಷ್ಟು ಅದ್ದೂರಿಯಾಗಿ ನಡೀತದೆ ಅಂತ ಹೇಳಕ್ಕೆ ಬಹಳ ಸಂತೋಷ ಅನಿಸ್ತಾ ಇದೆ. ಇದು ಇದೇ ರೀತಿ ಪ್ರತಿ ವರ್ಷ ಈ ರೀತಿ ನಡೀತಾ ಹೇಗೆ ಸರ್ ಇದು? ಇದು ಪ್ರತಿ ವರ್ಷ ನಡೆಯಬಹುದು ಮತ್ತು ಇಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಗಜೇಂದ್ರಗಡ ಒಂದೇನು ಹಿಂದೂ ಸಮಾವೇಶದ ಸಮಿತಿಯನ್ನ ರಚನೆ ಮಾಡಿದ್ದಾರೆ. ಅವರೆಲ್ಲರೂ ಒಗ್ಗಟ್ಟಾಗಿ ಪ್ರತಿ ವರ್ಷ ಮಾಡುವಂತ ಕೆಲಸ ಮಾಡ್ಲಿ ಅಂತ ಹೇಳಿ ನಾನು ಅವರ ಒಂದು ಸಮಿತಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದು ನಡಿಬೇಕನ್ನೋದು ನಮ್ಮ ಭಾವನೆ. ಭಾರತಾಂಬೆಯನ್ನ ಗೌರವಿಸುವುದು ನಮ್ಮ ಕರ್ತವ್ಯ. ನಾವೆಲ್ಲರೂ ಒಂದಾಗಿ ಕೆಲಸ ಮಾಡೋಣ ಅಂತ ಹೇಳಿ ಆ ಸಮಿತಿಯವರಲ್ಲಿ ವಿನಂತಿಯನ್ನ ಮಾಡ್ಕೊತಾ ಇದ್ದೇನೆ. ಸೊ ಗಜೇಂದ್ರಗಡದ ಮತ್ತೊಬ್ಬ ಹಿರಿಯರು ಕೂಡ ಇಲ್ಲಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಇವತ್ತಿನ ದಿವಸ ಏನ ವಿಶ್ವ ಹಿಂದೂ ಸಮ್ಮೇಳನದವರು ಇವತ್ತು ಗಜೇಂದ್ರಗಡದಲ್ಲಿ ನಮ್ಮ ದಕ್ಷಿಣ ಕಾಶಿ ಅಂತ ಏನ್ ಹೆಸರಾಗಿದೆ ಕಾಲಕಾಲೇಶ್ವರ, ಅದರ ಪ್ರಯುಕ್ತ ಗಜೇಂದ್ರಗಡದ ತಾಲೂಕಿನಲ್ಲಿ ಗಜೇಂದ್ರಗಡದಲ್ಲಿ ಬೃಹತ್ ಆದಂತ ಒಂದು ಸಮಾವೇಶವನ್ನ ಏರ್ಪಡಿಸಿದ್ದು ತುಂಬಾ ಅವರಿಗೆ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಪಡಿಸ್ತೀವಿ. ಯಾಕಂತಂದ್ರೆ ಇದು ಜನರಲ್ಲಿ ಪ್ರತಿಯೊಬ್ಬರಲ್ಲಿ ನಮ್ಮ ಹಿಂದೂ ಬಾಂಧವರಲ್ಲಿ ಒಗ್ಗಟ್ಟನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ. ಇದು ಮೇಲಿನ ಮೇಲೆ ಆಗ್ಬೇಕು. ಇದು ಒಂದೇ ಈಗ ನಮ್ಮಲ್ಲಿ ಏನಾಯ್ತಲ್ಲ ಈಗ ಸ್ಟಾರ್ಟ್ ಆಗೈತಿ. ಇನ್ನೂ ಇದು ಹೆಚ್ಚಿನ ಕಾರ್ಯಕ್ರಮದೊಳಗೆ ಮುಂದೆ ನಡಿಬೇಕು. ಆಮೇಲೆ ಈಗಿನ ಮುಂದಿನ ಯುವ ಶಕ್ತಿ ಹುಡುಗರಿಗೆ ಇದು ಪ್ರೇರಣೆ ಆಗ್ಬೇಕು. ಇದರಿಂದ ಈ ಅಖಂಡ ಭಾರತವನ್ನ ಕಟ್ಟುವಂತ ಒಂದು ಕೆಲಸ ಆಗ್ಬೇಕಾಗೈತಿ. ಎಲ್ಲರೂ ಇದಕ್ಕೆ ಸಹಕರಿಸಬೇಕು. ನಮ್ಮ ಗಜೇಂದ್ರಗಡದ ನಾವು ವೀರಶೈವ ಸಮಾಜ ವತಿಯಿಂದ 18 ಸಮಾಜ ವತಿಯಿಂದ ನಾವೆಲ್ಲ ಬಂದು ಕೂಡಿದೀವಿ ಇದರಲ್ಲಿ. ಅದೇ ರೀತಿಯಾಗಿ ನಮ್ಮ ಗಜೇಂದ್ರಗಡದ ಎಲ್ಲಾ ಸಮಾಜ ಬಂದವರು ಕೂಡಿ ಇದೊಂದು ಯಶಸ್ವಿಗೊಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ಹೇಳ್ತಾ ನಾನು ಇದಕ್ಕೆ ಒಂದು ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಎಲ್ಲರಿಂದ. ಬಂಧುಗಳೇ ನೋಡಿದ್ರಲ್ಲ, ಸೊ ಗಜೇಂದ್ರಗಡದಲ್ಲಿ ಇರುವಂತ ಹಿರಿಯರು ಎಲ್ಲರೂ ತಮ್ಮ ಒಂದು ಸಂತೋಷವನ್ನ ಹೇಗೆಲ್ಲ ವ್ಯಕ್ತಪಡಿಸಿದಾರಂತೆ. ಇವತ್ತು ಕೇವಲ ನಮ್ಮ ಗಜೇಂದ್ರಗಡದಲ್ಲ, ಇವತ್ತು ಕರ್ನಾಟಕ ರಾಜ್ಯ ಅಂತಲ್ಲ ಇಡೀ ಭಾರತ ದೇಶಾದ್ಯಂತ ನಮ್ಮ ಹಿಂದೂಗಳು ಎಲ್ಲವೂ ತಮ್ಮ ಮೈಯಲ್ಲಿ ಇರುವ ಹರಿಯುತ್ತ ರಕ್ತ ಒಂದೊಂದು ಕಣದಲ್ಲೂ ಹಿಂದೂ ಹಿಂದೂ ಅನ್ನುವಂತ ಒಂದು ಝೇಂಕಾರವನ್ನು ಹಾಕುವಂತ ಒಂದು ಸಂದರ್ಭ ಇದಾಗಿದೆ. ಜೊತೆಗೆ ಸಾಕಷ್ಟು ಜನ ಸರ್ ಮಾತಾಡ್ತೀರಾ, ಸಾಕಷ್ಟು ಜನ ಇವತ್ತು ಹಿಂದೂ ಕಾರ್ಯವನ್ನು ಮಾಡ್ತಾ ಇದ್ರೆ ನೋಡೋಣ. ಆಗಿದ್ರೆ ಮತ್ತೊಬ್ಬ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಯಾರು ಸರ್ ಬನ್ನಿ. ನಮಸ್ಕಾರ. ಇವತ್ತು ಗಜೇಂದ್ರಗಡದಲ್ಲಿ ಹಿಂದೂ ಸಮ್ಮೇಳನ ನಡೀತಾ ಇದೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಇದ್ರ ಬಗ್ಗೆ ತಾವು? ಇದು ಗಜೇಂದ್ರಗಡಕ್ಕೆ ಒಂದು ಐತಿಹಾಸಿಕ ಒಂದು ಹಿಂದೂ ಸಮಾಜೋತ್ಸವ. RSS ನ ಏನು ಶತಕ ಸಂಭ್ರಮದ ಪ್ರಯುಕ್ತವಾಗಿ ಹಮ್ಮಿಕೊಂಡಾಗಿರುವಂತಹ ಹಿಂದೂ ಸಮಾಜೋತ್ಸವ. ಇದು ಎಲ್ಲ ಸಮಾಜವನ್ನು ಒಗ್ಗೂಡಿಸುವಂತಹ ಕೆಲಸ RSS ಸದಾ ಕಾಲದಿಂದಲೂ ಮಾಡ್ಕೊಂಡು ಬಂದಿದೆ. ಈ RSS ನ ಈ ಧ್ಯೇಯ ಇನ್ನೂ 1000 ವರ್ಷಗಳ ಕಾಲ ಹೋದ್ರೂ ಯಾರು ಇದನ್ನ ತಡೆಯಕ್ಕಾಗಲ್ಲ ಅಂತ ಹೇಳಕ್ ಬಯಸ್ತೀನಿ. ತುಂಬಾ ಧನ್ಯವಾದ. ನಮಸ್ಕಾರ. ಸೊ ಇವತ್ತು ನೋಡ್ತಾ ಇರುವ ಹಾಗೆ ನಮ್ಮ ಗಜೇಂದ್ರಗಡದಲ್ಲಿ ಸಾಕಷ್ಟು ಜನ ಹಿರಿಯರು ಕೂಡ ಇಲ್ಲಿದ್ದಾರೆ. ಹಿರಿಯರ ಒಂದೊಂದು ಅಭಿಪ್ರಾಯಗಳನ್ನ ವ್ಯಕ್ತವನ್ನ ಪಡಿಸಿದ್ರು. ಜೊತೆಗೆ ಇವತ್ತು ನಾವು ಮುಖ್ಯವಾಗಿ ನೋಡ್ತಾ ಇರ್ಬೇಕಾದ್ರೆ, ನಮಸ್ಕಾರ ಗುರುಗಳ, ಆರಾಮದಿರಿ? ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಗಜೇಂದ್ರಗಡ ಬಗ್ಗೆ? ಏನ್ ಹೇಳಕ್ ಇಷ್ಟಪಡೋದು, ಒಳ್ಳೆ ಒಂದು ವೇದಿಕೆ. ಎಲ್ಲ ಹಿಂದೂ ಜನರು ಒಕ್ಕಟ್ಟಾಗಿರಕ್ಕೆ ಯಾವುದೇ ಜಾತಿ ಎಲ್ಲ ಒಟ್ಟು ನಮ್ಮ ಗಜೇಂದ್ರಗಡದಲ್ಲಿ ಇರುವಂತ ಮಹಿಳೆಯರು ಕೂಡ ಹಿಂದುತ್ವ ಬಗ್ಗೆ ಎಷ್ಟೊಂದು ಕಳಕಳಿ ಇದೆ ಅನ್ನೋದಕ್ಕೆ ಒಂದು ಕಾರಣ. ಅಮ್ಮ ನಮಸ್ಕಾರ. ಜಯಶ್ರೀ ರಂಗರಾಜ್ ಅಂತ ನಾವು ಹುಡೇಲ್ ಮಹಾಲಕ್ಷ್ಮಿ ಮಂಡಳಿಯಿಂದ ಬಂದೇವ್ ಸರ್. ವಿಶ್ವ ಹಿಂದೂ ಸಮ್ಮೇಳನ ಬಹಳ ಅದ್ದೂರಿಯಾಗಿ ನಡೆದದ. ಹೆಣ್ಣು ಗಂಡು ಜಾತಿ ಯಾವುದು ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಅಂತಸ್ತು ಭೇದ ಇಲ್ಲ, ಯಾವುದೂ ಇಲ್ದ ಅದ್ದೂರಿಯಾಗಿ ನಡೆದದ. ಇದು ಭಾರತ ಮಾತೆಯ ಬಲವನ್ನ ತುಂಬುತ್ತದೆ. ಸೈನಿಕರಿಗೆ, ಕೃಷಿಕರಿಗೆ, ವಿಜ್ಞಾನಿಗಳಿಗೆ ಮಹತ್ತರವಾದ ಬಲವನ್ನ ತುಂಬಿ ಎಷ್ಟೇ ಜಾತಿಗಳಿಲ್ಲ ಇರಲಿ, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಮುಂದಾಗಿರೋಣ ಅಂತ ಹೇಳ್ತೇನೆ ಸರ್. ನಮಸ್ಕಾರ. ಅಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಮ್ಗೇನಿಲ್ಲ, ಹೆಣ್ಣು ಹೆಣ್ಮಕ್ಳು ಹುಟ್ಟುಗ ಒಂದೇ ಅಂತಂದು ಎಲ್ಲ ನಮ್ಗೆ ನಮ್ ಸಂಬಂಧ ಮೆರವಣಿಗೆ ತೆಗ್ದಾರ. ನಮ್ಗೆ ಬಹಳ ಖುಷಿ ಆಗುತ್ತೆ ನೋಡಿ. ಯಾವ ಊರಿಂದ ಬಂದಿತ್ತು ತಮ್ಮ ತಾವು? ಗಜೇಂದ್ರಗಡದಲ್ಲಿ ಸರ್. ನಾವು ಯಾವುದೇ ಸಂಪ್ರದಾಯ ಇರ್ಲಿ, ಯಾವುದೇ ಹಬ್ಬ ಹರಿದಿನಗಳನ್ನ ಆಚರಿಸಿರಿ, ಯಾವುದೇ ಜಾತಿ ಇರ್ಲಿ, ಯಾವುದೇ ಉಡುಪು ಇರ್ಲಿ, ಭಾಷೆ ಇರಲಿ, ಯಾವುದೇ ರೀತಿಯೊಳಗೆ ಮಾತಾಡ್ರಿ, ಆದ್ರೆ ನಾವೆಲ್ಲರೂ ಒಂದು ಮತ್ತು ನಾವೆಲ್ಲರೂ ಹಿಂದೂ. ನಮ್ಮ ದೇಶಕ್ಕಾಗಿ ನಾವು ಶ್ರಮಿಸಬೇಕು. ಎಲ್ಲಾ ಜನಾಂಗದವರು
ಕೂಡಿ ಬದುಕಬೇಕು, ಸರ್ವ ಜನಾಂಗದ ಶಾಂತಿಯ ತೋಟ ಈ ಭಾರತಾಂಬೆಯ ಮಕ್ಕಳು ಅನ್ನೋದನ್ನ ನಾವ್ ಇವತ್ತು ಜೈಕಾರ ಹಾಕಿ ಹೇಳ್ಬೇಕು. ಓಲಾ ಭಾರತ್ ಮಾತಾ ಕಿ ಜೈ. ಸೊ ಇಲ್ಲಿ ಹಿಂದುತ್ವ ಬಗ್ಗೆ ಕೇವಲ ಇಲ್ಲಿ ಪುರುಷರನ್ನು ಮಾತ್ರ ಇಲ್ಲ, ಮಹಿಳೆಯರು ಕೂಡ ಒಂದು ಕೆಚ್ಚದೆ ಇರಬಹುದು ಅಂತ ನಾವು ಹೇಳ್ಬೋದು. ಸೊ ಮತ್ತೆ ನಾವು ನೋಡ್ತಾ ಇರುವ ಹಾಗೆ ಹಿಂದೆ ನೋಡೋಣ, ಹಿಂದೆ ನೋಡುವ ಹಾಗೆ ಸಾಕಷ್ಟು. ಸರ್ ನಮಸ್ಕಾರ. ಅಲ್ಲ ವಿದ್ವಾಂಸರು ಏನ್ ಹೇಳಕ್ ಇಷ್ಟಪಡ್ತೀವಿ, ಇವತ್ತು ನಮ್ಮ ಗಜೇಂದ್ರಗಢದಲ್ಲಿ ಹಿಂದುತ್ವ ಬಗ್ಗೆ ಇಷ್ಟೊಂದು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನ. ನಮ್ಮ ಭಾರತ ದೇಶದ ಸಂಸ್ಕೃತಿ, ನಮ್ಮ ಭಾರತ ದೇಶದ ಹಿಂದೂ ಪರಂಪರೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದೇ ಮೂಲ ಉದ್ದೇಶ. ಈ ಉದ್ದೇಶದಿಂದ ಇವತ್ತು ಎಲ್ಲ ಗಜೇಂದ್ರಗಢ ಹಾಗೂ ಸುತ್ತಮುತ್ತಲಿನ ಜನ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಎಲ್ಲರಿಗೂ ನನ್ನ ಪರವಾಗಿ ಹಾಗೂ ಸಮಸ್ತ ನಮ್ಮ ನಾಡಿನ ಜನತೆಯ ಪರವಾಗಿ ಎಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಧನ್ಯವಾದಗಳು. ಮಾತಾಡ್ತೀರಿ? ಹೇಳ್ರಿ ಗುರುಗಳ, ಏನ್ ಹೇಳಕ್ ಇಷ್ಟಪಡ್ತೀರಿ ಹೇಳ್ರಿ. ಇವತ್ತೊಂದು ಇದು ಗಜೇಂದ್ರಗಢದ ಸಂಭ್ರಮದ ಕಾರ್ಯಕ್ರಮ ಅಂತ ನಾನು ಬಹಳ ಸಂತೋಷವಾಗಿ ಹೇಳ್ತಾ ಇದ್ದೇನೆ. ಸೊ ಇವತ್ತು ಗಜೇಂದ್ರಗಢದಲ್ಲಿ ಎಲ್ಲೇ ನೋಡಿದ್ರು ಕೇಸರಿ ಮಯವನ್ನ ಕಾಣ್ತಾ ಇದೀವಿ. ಹಿಂದೂಗಳು ಒಕ್ಕಟ್ಟುತನ ಹೇಗಿದೆ ಅಂತಂದ್ರೆ ಇವತ್ತು ಬಹುಶಃ ನಾವು ನೋಡಿರೋ ಹಾಗೆ ಒಂದು 100 ವರ್ಷ ಕೂಡ ನಾವು ಕಂಡಿಲ್ಲ ಅಂತ ಒಂದು. ಅವಾಗಲೇ ನಾವು ಹೇಳಿದಾಗ 87 ವರ್ಷದ ಒಬ್ರು ಅಜ್ಜರಿದ್ರು, ನಾನು ಇದುವರೆಗೂ ಗಜೇಂದ್ರಗಢದಲ್ಲಿ ಯಾವುದೇ ರೀತಿ ಈ ರೀತಿ ಒಂದು ಸಮ್ಮೇಳನ ನೋಡಿಲ್ಲ, ಹಿಂದೂ ಸಮ್ಮೇಳನ ಇದೇ ಪ್ರಪ್ರಥಮ ಬಾರಿಗೆ ನೋಡ್ತಾ ಇದೀನಿ ಅಂತ ಹೇಳಿದ್ರು. ಹಾಗೆ ನಮಗೂ ಕೂಡ ನಾವು ನೋಡ್ತಾ ಇರುವಾಗೆ ಇದೇ ಗಜೇಂದ್ರಗಢದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಮಾಡ್ತಾ ಇದ್ದಾರೆ, ನೋಡ್ತಾ ಇದೀವಿ ಅಂತ ನಾವು ಸ್ಪಷ್ಟ ರೀತಿಯಲ್ಲಿ ಹೇಳ್ಬೋದು ಬಂಧುಗಳೇ. ನಮಸ್ಕಾರ. ಸೊ ನೋಡಿ, ಹಿಂದೂ ಸಂಪ್ರದಾಯ ಅಂತ ಬಂದಾಗ ಸಾಕಷ್ಟು ರೀತಿಯಲ್ಲ, ನಾನಾ ರೀತಿಯ ಎಲ್ಲಾ ಸಮುದಾಯ ಜಾತಿಯವರು ಎಲ್ಲ ತಮ್ಮ ತಮ್ಮ ಆಚರಣೆಗಳನ್ನ ಹೇಗೆಲ್ಲ ವ್ಯಕ್ತಪಡ್ತಾ ಇದ್ರು. ನಮಸ್ಕಾರ. ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಗಜೇಂದ್ರಗಢದ ಸಮಸ್ತ ಹಿಂದೂ ಬಾಂಧವರು ಇಂದ ಶೋಭಾಯಾತ್ರೆಯನ್ನು ಅತ್ಯಂತ ಅಭೂತಪೂರ್ವವಾಗಿ ಸ್ತ್ರೀಯರು, ಪುರುಷರು, ಎಲ್ಲ ತಂದೆ ತಾಯಿಯಂದರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಮೊಟ್ಟ ಮೊದಲು ಪ್ರಸಾದ ವ್ಯವಸ್ಥೆ ಇತ್ತು, ಆ ಪ್ರಸಾದ ವ್ಯವಸ್ಥೆ ಮಾಡಿಕೊಂಡು ಎಲ್ಲರೂ ಈಗ ಮೆರವಣಿಗೆ ಸಾಧಿಸಿದ್ದಾರೆ. ನಾವೆಲ್ಲ ಹಿಂದೂ ಒಗ್ಗಟ್ಟಾಗಿರ್ಬೇಕು. ಜೈ ಶ್ರೀ ಅಮ್ಮ. ಸೊ ಗಜೇಂದ್ರಗಢದಲ್ಲಿ ಹಿರಿಯರ ಅಂತ ನಮ್ಮ ಮಹಿಳಾ ಮನೆಗಳು ಕೂಡ ಇವತ್ತು ಸಾಕಷ್ಟು ರೀತಿಯಲ್ಲಿ ಇದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಕೂಡ ನಮ್ಮ ನಮಸ್ಕಾರ ರೀ ಮೇಡಮ್. ಇವತ್ತು ಗಜೇಂದ್ರಗಢದಲ್ಲಿ ಇವತ್ತು ಹಿಂದೂ ಸಮ್ಮೇಳನ ನಡೀತಾ ಇದೆ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ತೆ ಹಿಂದೂ ಸಭೆ ಕರ್ನಾಟಕ ತುಂಬಾ ಇಡೀ ರಾಷ್ಟ್ರ ತುಂಬಾ ನಡೆಯಕತ್ತೈತಿ. ಇದು ಒಂದು ಹಿಂದೂ ಬೇಕಾದ ಒಂದು ಹಿಂದೂ ಒಂದಾಗುವ ಒಂದು ಸಮಯ ಇದೆ. ಇದನ್ನೆಲ್ಲರೂ ಇವತ್ತು ಎಲ್ಲಾ ಸಮುದಾಯದವರು ಕೂಡಿ ಇವತ್ತು ನಾವು ರ್ಯಾಲಿ ತಗೊಂಡು ಹೊಂಟೇವಿ. ಎಲ್ಲಾ ಸಮುದಾಯದ ಒಂದೊಂದು ಭಾವಚಿತ್ರ ತಗೊಂಡು ನಾವು ಇವತ್ತು ರ್ಯಾಲಿ ತಗೊಂಡು ಹೊಂಟೇವಿ. ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಈಗ ದೀಪಾವಳಿ, ಗಣೇಶ ಚತುರ್ಥಿ ಎಲ್ಲಾ ಹಬ್ಬಗಳು ನೋಡ್ತೀವಿ, ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂತಾನೆ ಹೇಳ್ಬೋದು. ಹೌದು, ಕರೆಕ್ಟ್ ಇದ್ರೆ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಹಿಂದೂ ಮತ್ತೆ ಜಾಗೃತಿಗೊಳ್ಬೇಕಾಗೈತಿ. ಸ್ವತಂತ್ರ ಪೂರ್ವದಾಗ ಹೆಂಗ್ ಹಿಂದೂ ಒಂದಾಗಿದ್ರೆ ಈ ಮತ್ತೆ ನಾವ್ ಹಿಂದೂಗಳು ಒಂದಾಗುವಂತ ಸಂದರ್ಭ ಬಂದೈತಿ. ನಾವ್ ಒಂದಾಗಕ್ ಬಯಸ್ತೀವಿ. ಈಗ ಶ್ರೀರಾಮನ ಮೂರ್ತಿ ಆಗ್ಲಿ ಪ್ರತಿಷ್ಠಾಪನೆ ಆಗೈತಿ. ಮುಂದೆ ನಮ್ದು ಕೃಷ್ಣನ್ ಮೂರ್ತಿ ಪ್ರತಿಷ್ಠಾಪನೆ ಆತ ಮತ್ತೆ ಹೊಳ್ಳಿ ಸುವರ್ಣ ಈಗ ಭಾರತದಾಗ ಚಲೋ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಯಾರು ಮಾತಾಡ್ತೀರಮ್ಮ? ಯಾರು ಮಾತಾಡ್ತೀರಿ? ಮಾತಾಡ್ರಿ. ಅಧ್ಯಕ್ಷರ ಮಾತಾಡ್ರಿ, ಒಂದೆರಡು ಮಾತು. ಮೇಡಮ್ ನಮಸ್ಕಾರ ರೀ. ಮಾತಾಡ್ರಿ. ಇವತ್ತು ದೊಡ್ಡ ಹಬ್ಬ, ಈ ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು? ಹೇಳ್ರಿ. ಎಲ್ಲರೂ ಹಿಂದೂ ಸಮಾಜದವರೆಲ್ಲ ಒಂದಾಗಿರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಒಂದಾಗಬೇಕು ಅಂತಂದಷ್ಟೇ, ಆದ್ರೆ ಆಚರಣೆ ಮಾಡ್ಬೇಕಂತಲ್ವಾ? ಆಚರಣೆ ಮಾಡ್ತಾ ಇದ್ರಲ್ಲ? ಆಚರಣೆಯನ್ನು ಮಾಡ್ತೀವಿ. ಕ್ಯಾಮ್ರಾಮನ್ ಒಂದ್ ಸ್ವಲ್ಪ ಎಲ್ಲರಿಗೂ ಒಂದ್ ಸ್ವಲ್ಪ ಎತ್ತರ ತೋರಿಸ್ಬಿಡ್ರಪ್ಪ. ನಮ್ಮ ಹಿಂದೂ ಮಹಿಳೆಯರೆಲ್ಲರೂ ಎಷ್ಟೊಂದು ಒಗ್ಗಟ್ಟಿನಿಂದ ಎಷ್ಟೊಂದು ಸುಂದರವಾಗಿ ರೀತಿಯಲ್ಲಿ ಒಂದು ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ ಒಂದು ಗಜೇಂದ್ರಗಢದಲ್ಲಿ? ತುಂಬಾ ಖುಷಿ ಆಗ್ತಿದೆ ರೀ. ಈ ತರ ಹಿಂಗೆಲ್ಲ ಹಗ್ಲ ಮುಗ್ಲ ಆಗ್ಬೇಕಂತಂದ್ ಎಲ್ಲಾ ಕೇಳ್ಕೊತೀವಿ. ಈ ರೀತಿ ಅಗ್ಲ ಮುಗ್ಲ ಆಗ್ಬೇಕು. ಆದಾಗಲೇ ನಮ್ಮ ಹಿಂದುತ್ವವನ್ನು ಒಂದು ಒಗ್ಗಟ್ಟನ್ನು ಮಾಡ್ಲಿಕ್ಕೆ ಸಾಧ್ಯ ಅಂತ ಏನ್ ಹೇಳಕ್ ಇಷ್ಟಪಡ್ತೀನಿ? ಇಲ್ಲ, ತುಂಬಾ ಖುಷಿ ಇದೆ ರೀ ಇದ್ರ ಬಗ್ಗೆ. ಇನ್ನೂ ಹೆಚ್ಚಿನ ಸಂಖ್ಯೆ ಒಳಗೆ ಎಲ್ಲಾರು ಕೂಡ್ಬೇಕು. ನಮ್ ಸಮಾಜ ಇದೆ, ಎಲ್ಲಾರು ಒಗ್ಗಟ್ಲಿಂತ್ರ ಇದೇ ರೀತಿ ಮುಂದುವರಿಬೇಕಂತ. ಸೊ ಬಂಧುಗಳೇ, ನೋಡ್ರಿ. ಸೊ ಎಷ್ಟೇ ನೋಡಿದ್ರು ಇವತ್ತು ನಮ್ಮ ಹಿಂದುತ್ವದ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ಸಮಯ ಸಾಲೋದೇ ಇಲ್ಲ ಅಂತ ಇವತ್ತು ಸ್ಪಷ್ಟವಾದ ರೀತಿಯಲ್ಲಿ ಹೇಳ್ಬೋದು ಬಂಧುಗಳೇ. ಸೊ ಪ್ರತಿಯೊಂದು ಹೆಜ್ಜೆಗೂ ನೋಡ್ತಾ ಇರುವಾಗ ಇವತ್ತು ಕೇಸರಿ ಮಯ ಕಾಣಿಸ್ತಾನೆ ಇದೆ. ಇವತ್ತು ಎಲ್ಲ ಹಬ್ಬಕ್ಕಿಂತ ಇವತ್ತು ದೊಡ್ಡ ಹಬ್ಬನೇ ಅಂತ ಹೇಳ್ಬೋದು.
ಸೊ ನಾವು ಇವತ್ತು ನಾಡ ಹಬ್ಬ ಯಾವ್ಯಾವ ದೀಪಾವಳಿ ಗಣೇಶ ಚತುರ್ಥಿ ಏನ್ ಹೇಳ್ತೀವಲ್ಲ ಎಲ್ಲಕ್ಕಿಂತ ದೊಡ್ಡ ಹಬ್ಬ ಅಂತ ಹೇಳ್ಬೋದು. ಹಿರಿಯರು ಕೂಡ ನಮ್ ಜೊತೆಗಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಇವತ್ತಿಂದ ಹಿಂದೂ ಸಮ್ಮೇಳನ ಕೂಡಿದೀವಿ ನಾವೆಲ್ಲ ಗಜೇಂದ್ರ ಜನ ಎಲ್ಲರೂ ಒಕ್ಕಟ್ಟಾಗಿ ನಾವು ಎಲ್ಲರೂ ಒಂದು ಅಂತ ತಿಳ್ಕೊಂಡು ಹಿಂದೂಗಳೆಲ್ಲ ನಾವು ಎಲ್ಲ ಒಂದು ಅಂತ ತಿಳ್ಕೊಂಡು ಎಲ್ಲರಲ್ಲಿ ಭಾವನೆಯನ್ನು ಬಿತ್ತಿ ಅದನ್ನ ಬೆಳೆಸ್ಬೇಕಾಗಿದೆ. ನಾವು ಎಲ್ಲರೂ ಕೂಡಿ ಒಗ್ಗಟ್ಟಾಗಿರೋಣ ಅಂತೇಳಿ ನಮ್ಮ ರಾಷ್ಟ್ರವನ್ನು ನಾವು ಕಾಪಾಡ್ಕೋಬೇಕಾಗಿದೆ, ರಕ್ಷಣೆ ಮಾಡಬೇಕಾಗಿದೆ. ಇದು ನಮ್ಮ ಹೊಣೆಗಾರಿಕೆ ಜವಾಬ್ದಾರಿ ಅಂತೇಳಿ ನಾ ಇಷ್ಟ ಹೇಳ್ತೇನೆ. ಮಾತಾಡ್ತೀವಿ ಸರ್. ನೋಡಿಲ್ಲ ಬಂಧುಗಳೇ, ನಾವು ನೋಡ್ತಾ ಇರೋದು ಕೇವಲ ಇದು ಮುಂಭಾಗ ಮಾತ್ರ, ಇನ್ನು ಸಾಕಷ್ಟು ರೀತಿಯಲ್ಲಿ ಹಿಂದ್ಗಡೆ ಎಲ್ಲ ನಾವು ನೋಡಬಹುದು. ಸೊ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಏನೆಲ್ಲ ಮಹಾ ಋಷಿ ಮುನಿಗಳು ಇದ್ದಾರೆ, ಯಾವ ದೇವತೆಗಳಿದ್ದಾರೆ, ಎಲ್ಲವನ್ನು ನಾವು ಒಂದೊಂದಾಗಿ ನಾವು ನೋಡ್ಬೋದು. ಅವರವರ ಒಂದು ಧರ್ಮದ ಪ್ರಕಾರ, ಅವರವರ ಜಾತಿಯ ಪ್ರಕಾರ, ಅವರವರ ಗುರುಗಳನ್ನ ಆರಾಧಿಸುವಂತ ಜನ ಇವತ್ತು ಎಲ್ಲ ಬರ್ತಾ ಇದ್ರೆ. ನಮ್ಮ ಗಜೇಂದ್ರದ ಹಿರಿಯರು ಕೂಡ ಇಲ್ಲಿದ್ದಾರೆ, ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಒಂದು ಪತ್ರಿಕೆಯ ಸಂಪಾದಕರು ಕೂಡ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಸಮಸ್ತ ಹಿಂದೂ ಸಮಾಜದ ವತಿಯಿಂದ ಈ ಒಂದು ಹಿಂದೂ ಸಮ್ಮೇಳನ ನಡೀತಾ ಇದೆ. ಅದ್ಭುತವಾಗಿ ಕಾರ್ಯಕ್ರಮವನ್ನ ಹಿಂದೂ ಸಮಾಜದ ಯುವಕ ಮಂಡಳದವರು ಈ ಒಂದು ಹಿಂದೂ ಸಮಾಜದ ಒಂದು ಸಂಘಟನೆಯವರು ಮಾಡ್ತಾ ಇದ್ದಾರೆ. ಅದ್ಭುತವಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಸಮಸ್ತ ಒಂದು 60ರಿಂದ 70 ಗಜೇಂದ್ರಗಡ ಸಮಾಜದವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯಶಸ್ವಿಯಾಗಿ ಈ ಒಂದು ಹಿಂದೂ ಸಮ್ಮೇಳನ ನಡೀತಾ ಇದೆ. ನೋಡಿದ್ರಲ್ಲ ಬಂಧುಗಳೇ, ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಅವರೇ ಆದಂತ ಒಂದು ಸಮುದಾಯವರು ಎಲ್ಲರೂ ಗುಂಪಾಗಿ ತಮ್ಮ ಹಿಂದುತ್ವ ಬಗ್ಗೆಯನ್ನ ಪಡ್ಲಿಕ್ಕೆ ಬರ್ತಾ ಇದ್ದಾರೆ. ನೋಡೋಣ, ಹಿರಿಯರಿದ್ದಾರೆ, ಮಾತಾಡ್ತೀರಿ? ಬರ್ರಿ ಈಗ ಬರ್ರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು ಗಜೇಂದ್ರದ ಹಬ್ಬ ಬಗ್ಗೆ? ಇದು ದೊಡ್ಡ ಹಬ್ಬ, ಇದು ಹಿಂದೂ ಸಮಾಜ ಒಕ್ಕೂಡಿ. ಈಗ ನಾವು ಗಜೇಂದ್ರ ಸಮಸ್ತ ಎಲ್ಲಾ ಸಮಾಜದವರು ಇದು ಹಿಂದೂ ಸಮಾಜವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲು ಬಹಳ ಸಂತೋಷವಾಗುತ್ತದೆ. ಇದು ನಾವು ಎಲ್ಲ ಭಾರತೀಯರು, ಭಾರತ ಒಂದೇ ಮಾತ್ರ ಗೀತೆಯಾಗಿದೆ. ಅಂದ್ರೆ ಎಲ್ಲ ಸರ್ವ ಜನಾಂಗ ಜಾತಿಯು ಎಲ್ಲವೂ ಭಾರತ ಮಕ್ಕಳಾಗಿ ನಾವು ಬದುಕಬೇಕು. ಅದಕ್ಕೆ ಇದು ಹಿಂದೂ ಸಮಾಜವನ್ನು ಹಮ್ಮಿಕೊಂಡಿದ್ದೇವೆ. ಇದು RSS 100 ವರ್ಷದ ಪ್ರಯುಕ್ತ ಶೋಭಾಯಾತ್ರೆಯ ಅಂಗವಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಮನೆ ಮಂದಿ, ಅಕ್ಕ ತಂಗಿಯರು ಎಲ್ಲರೂ ಸೇರಿ ಈ ಹಬ್ಬವನ್ನು ಬಹು ಸಂತೋಷದಿಂದ ಆಚರಿಸಲು ಬಹಳ ಖುಷಿ ಅನಿಸುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಥ್ಯಾಂಕ್ ಯು. ಬರ್ರಿ ಗುರುಗಳೇ, ನಮ್ಮ ಗಜೇಂದ್ರಗಡ ಮತ್ತೊಬ್ಬ ಹಿರಿಯರು ನಮ್ ಜೊತೆಗಿದ್ದಾರೆ. ಹಾಗಾದ್ರೆ ಗಜೇಂದ್ರಗಡ ಇವತ್ತು ಕೇಸರಿಮಯಕ್ಕೆ ಎಷ್ಟೋ ಜನ ಇವತ್ತು ಶ್ರಮವನ್ನು ಪಟ್ಟಿದ್ದಾರೆ. ಅಂತ ಒಂದು ಶ್ರಮ ಬಗ್ಗೆ, ಸಂತಸದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಏನ್ ಹೇಳಕ್ ಇಷ್ಟಪಡ್ತಾರೆ? ಇದು ಗಜೇಂದ್ರಗಡ ಹಬ್ಬ, ಹಿಂದೂಗಳ ಹಬ್ಬ. ಈ ಪ್ರತಿಯೊಂದು ಸಮಾಜದವರು ತಮ್ಮ ಹಬ್ಬನ ಬೇರೆ ಬೇರೆ ಆಚರಿಸ್ತಾರೆ. ಆದ್ರೆ ಇವತ್ತು ಎಲ್ಲಾ ಸಮಾಜದವರು ಕುಡ್ಕೊಂಡು ಗಜೇಂದ್ರಗಡದೊಳಗೆ ಒಂದು ಹಬ್ಬವನ್ನ ಆಚರಿಸಕತ್ತೀವಿ ಅಂದ್ರೆ ಹಿಂಗ ಹಿಂದೂಗಳಲ್ಲಿ ಒಕ್ಕಟ್ಟಾದ್ರಪ್ಪ ಅಂದ್ರ ಎಲ್ಲಾ ಸಮಾಜಗಳು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಐತಿ. ಯಾವಾಗ ನಾವು ಒಂದಿರ್ತೀವಿ, ಹಿಂದೂಗಳು ಒಂದಾದಾಗ ಮಾತ್ರ ನಾವು ಬಂದಾಗ್ತೀವಿ. ಇಲ್ಲ ಅಂದ್ರಪ್ಪ ಅಂದ್ರೆ ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಮಾವೇಶ ಎಲ್ಲಾ ಹಿಂದೂಗಳಿಗೆ ಹೇಳಿಕೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಕಡೆಗೆ ವರ್ಷಕ್ಕೊಮ್ಮೆ ಆದ್ರೂ ಇಂತ ಹಿಂದೂ ಸಮಾವೇಶಗಳನ್ನ ಮಾಡ್ಕೊಂಡು ನಾವೆಲ್ಲರೂ ಹಿಂದೂಗಳು ಎಲ್ಲರೂ ಕೂಡ್ಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಆಚರಿಸೋದು ನಮ್ಮೆಲ್ಲರಿಗೂ ಅತಿ ಆತ್ಮೀಯವಾದಂತಹ ಮತ್ತು ಸಂತೋಷಕರವಾದಂತಹ ಸುದ್ದಿ ಅಂತ ಹೇಳಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಇವತ್ತು ಗಜೇಂದ್ರದಲ್ಲಿ ಒಂದು ಇಷ್ಟೊಂದು ಬೃಹತ್ ಸಮಾವೇಶ ಮಾಡ್ಬೇಕಾದ್ರೆ ಎಷ್ಟು ಸಮಾಜದವರು ಸೇರಿಸರ್ ಇಲ್ಲಿ? ಸರ್, ನಮ್ ಗಜೇಂದ್ರದ ಹಿಂದೂ ಸಮಾಜದ ಕನಿಷ್ಠ ಅಂತಾರೆ 52 ಸಮಾಜಗಳವ ಗಜೇಂದ್ರದೊಳಗೆ. ಎಲ್ಲ 52 ಸಮಾಜದವರು ಇವತ್ತು ಒಂದು ಗುಡ್ ಮಾಡಾಕತ್ತೀವಿ. ಸೊ ಇಡೀ ಇಂತ ಒಂದು ಸಮಾವೇಶ ಮಾಡ್ಬೇಕಾದ್ರೆ ಎಷ್ಟು ದಿನದಿಂದ ತಾವು ಒಂದು ದಿನಚರಿ ಕಾರ್ಯವನ್ನು ಪ್ರಾರಂಭ ಮಾಡ್ರಿ? ಈಗ 2 ತಿಂಗಳಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಪ್ರತಿಯೊಂದು ಸಮಾಜಕ್ಕೂ ಹೋಗಿದ್ದೀವಿ, ತಿಳುವಳಿಕೆ ಕೊಟ್ಟು ಎಲ್ಲಾ ಸಮಾಜದವರು ಇದ್ರ ಭಾಗವಹಿಸ್ಬೇಕಂತ ಹೇಳಿ ಪ್ರತಿ ಸಮಾಜದವರು ತಾವು ಮೀಟಿಂಗ್ ಮಾಡಿಕೊಂಡು ತಮ್ಮ ಸಮಾಜದ ಭಾವಚಿತ್ರಗಳೊಂದಿಗೆ ಮೆರವಣಿಗೆ ಜೊತೆಗೆ ಈ ಎಲ್ಲ ಭಜಂತ್ರಿಗಳೊಂದಿಗೆ ತಾವೆಲ್ಲ ಪಾಲ್ಗೊಳ್ಳಬೇಕಂತ ವಿನಂತಿ ಮಾಡ್ಕೊಂಡಿದ್ವಿ. ಅದ್ರಂಗ ಗಜೇಂದ್ರ ಎಲ್ಲಾ ಸರ್ವ ಸಮಾಜ, ಹಿಂದೂ ಸಮಾಜದವರು ಎಲ್ಲರಿಗೂ ಒಪ್ಪಿಕೊಂಡ್ರು. ನಾವೆಲ್ಲ ಒಕ್ಕಟ್ಟಾಗಿ ಇವತ್ತು ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ಮಾಡಿ ನಡೆಸ್ಕೊಡಕತ್ತಾರಲ್ಲ, ಎಲ್ಲಾ ಹಿಂದೂಗಳ ಸಮಾಜದ ಎಲ್ಲಾ ಮುಖಂಡರಿಗೂ ಕಾರ್ಯಕರ್ತರಿಗೂ ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಕೇವಲ ನಮ್ಮ ಗಜೇಂದ್ರಗಡ ತಾಲೂಕು ಮಾತ್ರವಲ್ಲದೆ ಇವತ್ತು ಹಿಂದೂ ಕಾರ್ಯಕರ್ತರು ಬೇರೆ ಬೇರೆ ಊರಿಂದ ಬಂದಿದ್ದಾರೆ ಸರ್. ಇವತ್ತು ಖಂಡಿತವಾಗಿಯೂ ನಮ್ಮ ಗಜೇಂದ್ರಗಡ ಸುತ್ತಮುತ್ತ ಏನೋ ಹಳ್ಳಿಗಳದಾವಲ್ಲ, ಗ್ರಾಮಗಳಿಂದ ಎಲ್ಲಾ ಗ್ರಾಮಗಳಿಂದ ಹಿಂದೂಗಳು ಬಂದಿದ್ದಾರೆ. ಅವರು ತಮ್ಮ ತಂಡಗಳನ್ನು ಕರ್ಕೊಂಡ್ ಬಂದಿದ್ದಾರೆ, ಭಜಂತ್ರಿಗಳ ಜೊತೆ ಬಂದಿದ್ದಾರೆ. ಅವರೆಲ್ಲರೂ ಇವತ್ತು ಪಾಲ್ಗೊಂಡಿದ್ದಾರೆ.
ತುಂಬಾ ಸಂತೋಷ ಸರ್. ಧನ್ಯವಾದಗಳು. ಸೊ ಇವತ್ತು ನಾವು ನೋಡ್ತಾ ಇರೋ ಶರಣರ ಜೇಡರ ದಾಸಿಮಯ್ಯ ಅಂತ ಇವರು ಏನು ಒಂದು ಸಮುದಾಯವರು, ಹಾಗೆ ಒಂದೊಂದು ಸಮುದಾಯಕ್ಕೂ ಕೂಡ ಒಂದೊಂದು ಗಾಡಿಯನ್ನ ಬಿಟ್ಟಿದ್ದಾರೆ. ಇವತ್ತು ಗಾಡಿಯ ಜೊತೆಗೆ ಅವರು ಒಂದು ತಂಡವನ್ನ ರಚನೆ ಮಾಡಿಕೊಂಡು ಬರ್ತಾ ಇದ್ದಾರೆ ಬಂಧುಗಳೇ. ಹಾಗೆ ಸೊ ಮುಂದೆ ಬರುವಂತ ಒಂದು ಯಾವ ಸಮುದಾಯದವರು ಬರ್ತಾ ಇದ್ದಾರೆ, ಜಾತಿಯವರು ಬರ್ತಾ ಇದ್ದಾರೆ. ಜಾತಿ ಅಂತಾನೆ ಮಾತೆ ಬರಲ್ಲ ಇಲ್ಲಿ. ಹಿಂದೂ ನಾವೆಲ್ಲ ಒಂದು, ಯಾವ ಜಾತಿ ಸಮುದಾಯನ ಮಾತೆ ಇಲ್ಲ. ನಮ್ಮ ಮೈಯಲ್ಲಿ ಹರಿತಾ ಇರುವಂತ ಒಂದು ಕೆಂಪು ರಕ್ತ ಕೇಸರಿ ಹಿಂದೂ ಹಿಂದೂ ಅಂತ ಕೂಗ್ತಾ ಇದೆ. ಅಂತ ಒಂದು ಇವತ್ತು ಸಂಭ್ರಮ ಆಚರಣೆ ಮಾಡ್ತಾ ಇದ್ರೆ ನೋಡಿ, ಬೇರೆ ಬೇರೆ ಸ್ಥಳಗಳಿಂದ ಬಂದಂತ ಒಂದು ಜನರು ಆಚರಣೆ ಎಷ್ಟು ಸುಂದರವಾದ ರೀತಿಯಲ್ಲಿ ಮಾಡ್ತಾರೆ. ನಾವು ಗಮನಿಸಬಹುದು, ಪ್ರತಿಯೊಂದು ವಾಹನಗಳ ಮೇಲೆ, ಟ್ರ್ಯಾಕ್ಟರ್ ಮೇಲೆ ತಮ್ಮ ತಮ್ಮ ಧರ್ಮದ ಗುರುವನ್ನ, ದೇವರನ್ನ ಆರಾಧಿಸುತ್ತ ದೇವರನ್ನ ನೋಡಿದ್ರು. ವಿಶ್ವಕರ್ಮ ಸಮಾಜದವರು ಇಲ್ಲಿ ಬಂದಿದ್ದಾರೆ. ನೋಡಿ, ಇದು ಅವರ ಒಂದು ಸಮಾಜದ ಜನಾಂಗ ಅಂತ ಹೇಳ್ಬೋದು. ಜೊತೆಗೆ ಮರಾಠ ಸಮಾಜ ಅಂತ ಬರ್ತಾ ಇದೆ ನೋಡಿ ಇಲ್ಲಿ. ಸೊ ನಮ್ಮ ದೇಶದ, ಭಾರತ ದೇಶದ, ನಮ್ಮ ಸಂವಿಧಾನ ರಚನೆ ಮಾಡಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮೂರ್ತಿಯನ್ನ, ಅವರ ಒಂದು ಚಿತ್ರಣವನ್ನ ಮಕ್ಕಳು ಎಷ್ಟೊಂದು ಸುಂದರವಾದ ರೀತಿಯಲ್ಲಿ ಒಂದು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಚಿತ್ರಣ ಹೇಗೆ ಕಾಣಿಸ್ತಾ ಇದೆ, ಹಾಗೆಯೇ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಒಂದು ವೇಷಭೂಷಣವನ್ನ ಧರಿಸಿ ನಿಂತಿರುವಂತ ಮಗು ಇಲ್ಲಿ ನಾವು ಸ್ಪಷ್ಟವಾದ ರೀತಿಯಲ್ಲಿ ಕಾಣಬಹುದು. ಬನ್ನಿ. ಸೊ ನಾವು ನಿರಂತರವಾಗಿ ಇವತ್ತು ಇಡೀ ದಿನವೇ ನಾವು ಇವತ್ತು ಸಂಪೂರ್ಣವಾಗಿ ಮಧ್ಯಾಹ್ನದಿಂದ ಹಿಡಿದು ಸಾಯಂಕಾಲವರೆಗೂ ನೋಡಿರುವ ಹಾಗೆ ಇವತ್ತು ಸರಿಸುಮಾರು 52 ಸಮಾಜದವರು ಎಲ್ಲರೂ ಇವತ್ತು ಹಿಂದೂಗಳು ಒಂದಾಗಿ ಇವತ್ತು ಸಮ್ಮೇಳನವನ್ನ ಮಾಡ್ತಾ ಇದ್ದಾರೆ, ಶೋಭಾಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇಂಥ ಒಂದು ಶೋಭಾಯಾತ್ರೆ ನೋಡಿ, ಅವರವರ ಒಂದು ಸಂಪ್ರದಾಯದ ಪ್ರಕಾರ ಹೇಗೆಲ್ಲ ಆಚರಣೆಯನ್ನ ಮಾಡ್ತಾ ಇದ್ದಾರೆ ನೋಡಿ. ಇಂಥ ಒಂದು ಆಚರಣೆಯನ್ನ ನೋಡೋದೇ ಒಂದು ಭಾಗ್ಯ ಅಂತ ನಾವು ಹೇಳ್ಬೋದು. ಎಲ್ಲ ಮಹಿಳಾ ಮನೆಯವರು ಕೂಡ ಇವತ್ತು ಇದ್ದಾರೆ. ಇವತ್ತು ಸರ್ ನಮಸ್ಕಾರ, ಬನ್ನಿ ಸರ. ನೋಡಿ ಎಲ್ಲ ಯಾರು ಹೇಳಿ ಮೇಡಮ್ ನಮಸ್ಕಾರ. ಇವತ್ತು ಗಜೇಂದ್ರಗಢದಲ್ಲಿ ದೊಡ್ಡ ಹಬ್ಬವನ್ನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಹಬ್ಬದ ಬಗ್ಗೆ? ನಮಗೆ ಹಿಂದೂ ಸಂಸ್ಕೃತಿಯ ಬಗ್ಗೆ ಬಹಳ ಹೆಮ್ಮೆ ಇದೆ. ನಾವು ಮಕ್ಕಳಿಗೆಲ್ಲ ಸಂಸ್ಕೃತಿಯನ್ನು ಕಲಿಸ್ಕೊಡ್ಬೇಕು, ಕಲಿತಾ ಬರ್ಬೇಕು. ನಾವೆಲ್ಲರೂ ದೊಡ್ಡ ಎಲ್ಲರೂ ನಾವು ಎಲ್ಲಾ ವೇಷಭೂಷಣಗಳನ್ನ ಹಾಕಿದೀವಿ. ನಮ್ಮ ಸಮಾಜದ ವತಿಯಿಂದ, ಬಾಲ್ಸಾರ್ ಕ್ಷತ್ರಿ ಸಮಾಜದ ವತಿಯಿಂದ ನಾವು ಮಹಿಳಾ ಮಂಡಲದಿಂದ ಕಮಿಟಿ ಮೆಂಬರ್ಸ್ ಆಗಿ ಎಲ್ಲರೂ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಎಲ್ಲಾ ಹರಿಪಾಠ, ಜ್ಞಾನೇಶ್ವರಿ ಪಾರಾಯಣ ಎಲ್ಲಾ ಮಾಡಿಸ್ತೀವಿ. ಅದು ನಮ್ಮಲ್ಲೇ ಐತಿ, ಸಂಸ್ಕೃತಿ ಎಲ್ಲ ನಮ್ಮಲ್ಲಿ. ಇಂತಹ ಒಂದು ಹಬ್ಬ ಪ್ರತಿ ವರ್ಷ ಬಂದ್ರೆ ಹೇಗೆ ಆಚರಣೆ ಮಾಡ್ತೀರಿ? ತುಂಬಾ ಸಂತೋಷವಾಗಿ ಮಾಡ್ತೀವಿ. ತುಂಬಾ ಸಂತೋಷವಾಗಿ ಮಾಡ್ತೀವಿ. ಬಹಳ ಹುರುಪಿನಿಂದ ಮಾಡ್ತೀವಿ. ಯಾರು ಮತ್ತೆ ಅಧ್ಯಕ್ಷರು ಯಾರು ಮಾತಾಡ್ತಾರೆ? ಬರ್ರಿ 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 ಮೇಡಮ್, ಬರ್ರಿ ಅಧ್ಯಕ್ಷರು. ಮೇಡಮ್ ಅಲ್ಲ, ಮಾತಾಡಕ್ ಒಂದು ಒಳ್ಳೆ ಅವಕಾಶ ಇದೆ. ಒಂದ್ ದೊಡ್ಡ ಹಬ್ಬ ಇದು ನೋಡಿ. ಈ ಒಂದು ಸಮ್ಮೇಳನಕ್ಕೆ ಪ್ರಮುಖವಾದ ಪಾತ್ರ ಇವ್ರದೇ ಅಂತ ಹೇಳ್ಬೋದು. ಅಧ್ಯಕ್ಷರು ಅಂತೂ ಕೂಡ ಹೇಳ್ತಾ ಇದ್ರೆ. ಹಾಗಿದ್ರೆ ಅಧ್ಯಕ್ಷರು ಇಂತ ಒಂದು ಹಬ್ಬವನ್ನ ಹೇಗೆ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ರೆ, ಆದ್ರೂ ಹೇಗೆ ವ್ಯಕ್ತ ಪಡಿಸ್ತಾರೆ ಅಂತ ನೋಡೋಣ. ಮೇಡಮ್ ನಮಸ್ಕಾರ. ನನ್ನ ಹೆಸರು ಸುಮಾ ಮಹೇಂದ್ರಕರ್ ಅಂತ. ನಾವೆಲ್ಲಾ ಸಮಾಜದವರು ಕೂಡಿ ಇದು ದೊಡ್ಡ ಹಬ್ಬವಾಗಿ ಆಚರಿಸ್ತಾ ಇದ್ದೇವೆ. ಇಷ್ಟೇನಾ? ಅಲ್ಲ, ಇಷ್ಟೆಲ್ಲ ಮಹಿಳೆಯರು ಪುರುಷರು ಇಷ್ಟೊಂದು ಹಬ್ಬವನ್ನು ಆಚರಣೆ ಮಾಡ್ಬೇಕಾದ್ರೆ ಮುರಾದಿನೇ ನೀವು ಅಧ್ಯಕ್ಷರು, ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ತೆ ಇಂತ ಒಂದು ಹಬ್ಬವನ್ನ ಪ್ರತಿ ವರ್ಷ ಮತ್ತೆ ನಾವು ಮಾಡ್ಬೇಕಾದ್ರೆ ಯಾವ ರೀತಿ ಆಚರಣೆ ಮಾಡ್ತೀರಿ? ಎಲ್ಲರೂ ಕೂಡಿ ಮಾಡಿದ್ರೆ ಚಂದ ಆಗತ್ತೆ. ಎಲ್ಲರೂ ಕೂಡಿ ಯಾವ ಜಾತಿ ಭೇದ ಭಾವ ಇಲ್ಲ. ಎಲ್ಲ ಹಿಂದೂ ನಾವೆಲ್ಲ ಒಂದು. ಇಲ್ಲಿ ಯಾವ ಜಾತಿ ಭೇದ ಭಾವ ಇಲ್ಲ. ಈ ಜಾತಿ ಇರೋದು ಹೆಣ್ಣು ಗಂಡು ಅಷ್ಟ. ಇದು ಎಲ್ಲರೂ ಅರ್ಥ ಮಾಡ್ಕೊಂಡು ಬೋಲೋ ಭಾರತ್ ಮಾತಾ ಕೀ ಜೈ.
ಅಮ್ಮ ನಮಸ್ಕಾರ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತು? ನಮಗ್ ಬಹಳ ಖುಷಿ ಆಗೈತಿ. ನಮ್ ದೇಶಕ್ಕಾಗಿ ಎಲ್ಲಾರು ಹೋರಾಡಾರ. ನಾವು ಅಷ್ಟ ಒಂದು ಅಳಿಲ್ ಸೇವೆ ಮಾಡ್ಬೇಕಂತ ಖುಷಿ ಪಡ್ತೀವಿ. ಎಷ್ಟೋ ಜನ ಯುವಕರು ಯುವತಿಯರು ಇವತ್ತು ಮನೆಯೊಳಗೆ ಕೂತ್ಕೊಂಡು ಟಿವಿ ನೋಡ್ಕೊಂಡು ಮೊಬೈಲ್ ನೋಡ್ಕೊಂಡು ಆರಾಮಾಗಿ ಕೂತ್ಕೊಂಡಾರ. ಆದ್ರೆ ನೀವು ವಯಸ್ಸಾದವರು ಇವತ್ತು ಹಿಂದುತ್ವ ಬಗ್ಗೆ ಇವತ್ತು ಹೋರಾಟವನ್ನು ಮಾಡಿ ಸಮ್ಮೇಳನ ಮಾಡ್ತಾ ಇದೀರಿ ಅಂದ್ರೆ ನಿಜವಾಗ್ಲೂ ಸಂತೋಷ ವ್ಯಕ್ತಪಡಿಸಬಹುದು. ಆದ್ರೆ ಇಷ್ಟೊಂದು ವಯಸ್ಸಿನಲ್ಲೂ ಇಂಥ ಒಂದು ಹುಮ್ಮಸ್ಸಿನಿಂದ ನಮ್ಮ ಹಿಂದೂ ಬಗ್ಗೆ ಹೇಗೆ ಸಾಧ್ಯ? ನಮ್ಗೆ ಎಲ್ಲಾರು ಖುಷಿ ಕೊಟ್ಟಾರ, ಮನೆಯವ್ರು ಖುಷಿ ಕೊಡ್ತಾರ, ಮಕ್ಕಳು ಮನೆ ಎಲ್ಲಾರು ಬರ್ತೀವಿ. ವರ್ಷ ಮಾಡಿದ್ರೆ ತುಂಬಾ ಖುಷಿ ಆಗತ್ತೆ ನಮ್ಗೆ. ಸೊ ನೋಡಿ, ಇವಾಗ ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದು ಸಮಾಜ ಸಂಪೂರ್ಣವಾಗಿದ್ದಾರೆ. ನಮ್ಮ ಜೊತೆಗೆ ನಮ್ಮ ಗುರುವರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಸೊ ಇಲ್ಲಿ ಗಜೇಂದ್ರಗಢದಲ್ಲಿ ಏನೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೂ ಕೂಡ ನಮ್ಮ ಗುರುಗಳು ಅಲ್ಲಿ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು. ಏನ್ ಹೇಳಕ್ ಇಷ್ಟಪಡ್ತಾರೆ ಹೇಳ್ರಿ. ಇದು ಎಲ್ಲರೂ ನಾವು ಎಲ್ಲರೂ ಒಂದು ಸಮ್ಮೇಳನ ಇದೆ. ಗಜೇಂದ್ರಗಢದಲ್ಲಿ ಮೊದಲನೇ ಸಲ ನಡೆಯೋದು ಹಿಂದೂ ಸಮ್ಮೇಳನ ಅಂತ ಹೇಳಿ ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಭಾವನೆಗಳು ಮೂಡಿಸುವಂತ ಒಂದು ಹಿಂದೂ ಸಮ್ಮೇಳನ ಇದು ನಡೆಯಲಾರ್ದ ಅಂತ ಇಂತ ಒಂದು ಗಜೇಂದ್ರಗಢದಲ್ಲಿ ಮೊದಲನೇದ್ದು ನಡೆದೈತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರೂ ಕೂಡಿ ಬಾಳೋಣ, ಸೇರಿ ದುಡಿಯೋಣ, ದೇಶವನ್ನು ಕಟ್ಟೋಣ ಅಂತ ಭಾವಿಸ್ತೀನಿ ನಾನು. ಕೇವಲ ಇವತ್ತಿನ ಒಂದು ಜೊತೆಗೆ ನಮ್ಮ ಯುವಕರು ಕೂಡ ಸಾಕಷ್ಟು ಜನ ಇದ್ದಾರೆ. ಯುವಕರ ಜೊತೆಗೆ ಹಿರಿಯರು ಕೂಡ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಪ್ಪ? ಯಾವ ಊರು ತಮ್ದು? ನಮ್ದು ಇದೇ ಊರು ಸರ್, ಗಜೇಂದ್ರಗಢ. ತಮ್ದು? ನಮ್ಮ ಹೆಸರು ವೆಂಕಪ್ಪ ಸರ್. ವೆಂಕಪ್ಪ. ನಾವೆಲ್ಲ ಹಿಂದೂಗಳು ಒಂದು ಅಂತಂದ್ರೆ ಒಂದು ಒಕ್ಕೂಟ ತೋರಿಸ್ತಾ ಇದ್ದೀವಿ ಸರ್. ಒಕ್ಕೂಟ ತೋರಿಸ್ತಾ ಇದ್ರಿ. ನಿಮ್ಮ ಶಾಲೆಗಳನ್ನು ನೋಡಿದಾಗ ಖುಷಿ ಅನ್ಸುತ್ತೆ. ಹೌದು ಸರ್, ಹೌದು, ಖುಷಿ ಅನ್ಸುತ್ತೆ. ಎಷ್ಟು ದಿನ ಆಯ್ತು ನೀವು ಇಂಥ ಒಂದು ಸಂದರ್ಭ ಕಾಯಕತ್ತು? ಬಹಳ ದಿನ ಆಗ್ತದೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಸಾವಿರಕ್ಕೆ ಒಂದು ಮಾತು. ನಮ್ ಜೊತೆ ಮತ್ತೆ ಒಬ್ರು ಹಿರಿಯರು ಗುರುಗಳಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಇವತ್ತಿನ ದಿನ ಈ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ವೈಭವ ಮತ್ತು ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದ್ರೆ ಗಜೇಂದ್ರಗಢ ನಗರದ ಎಲ್ಲಾ ಸಮಾಜದ ಹಿಂದೂ ಬಾಂಧವರು ಸೇರಿಕೊಂಡು ಇದು ತಮ್ಮ ಮನೆಯ ಹಬ್ಬ ಅನ್ನುವಂತ ಒಂದು ರೀತಿಯಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಸಮಾಜದವರು ಯಾರು ಕೂಡ ನಾವು ಮೇಲು ಕೀಳು ಅನ್ನೋದೇನೆ ಒಂದು ಸಹೋದರತ್ವ ಭಾವನೆಯಲ್ಲಿ ಬದುಕುವಂತ ಒಂದು ವ್ಯವಸ್ಥೆಯನ್ನು ಇವತ್ತು ಗಜೇಂದ್ರಗಢದಲ್ಲಿ ನಿರ್ಮಾಣ ಆಗಿದೆ. ಬಹಳ ಸಂತೋಷ. ಮತ್ತು ಇಷ್ಟು ಪ್ರೀತಿ ವಿಶ್ವಾಸ ಮತ್ತೆಲ್ಲಾ ಒಳಪಂಗಡಗಳ ಮತ್ತು ಮೇಲ್ವರ್ಗ ಕೆಳವರ್ಗ ಎಲ್ಲ ಜಾತಿ ಜನಾಂಗದ ಜನರು ಹಿಂದೂಗಳು ನಾವೆಲ್ಲ ಒಂದು ಅನ್ನುವಂತ ಒಂದು ಭಾವನೆಯಿಂದ ಇವತ್ತು ಒಟ್ಟಾಗಿ ಒಂದಾಗಿ ಇಲ್ಲೆಲ್ಲ ಸೇರಿ ಈ ಒಂದು ಸಮ್ಮೇಳನ ಯಶಸ್ವಿ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಹಿಂದೂ ಬಾಂಧವರಿಗೂ ಮತ್ತು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಎಲ್ಲ ಹಿಂದೂ ಸಮಾಜದವರಿಗೂ ಧನ್ಯವಾದ ಹೇಳಿ ನಾನು ಎರಡು ಮಾತು ಜೈ ಹಿಂದ್. ನಮ್ಮ ಜೊತೆಗೆ ನಮ್ಮ ಆತ್ಮೀಯರು ಜೊತೆಗೆ ಸಾಕಷ್ಟು ಜನರಿಗೆ ಒಂದು ಒಳ್ಳೆ ಪ್ರತಿಭೆಯನ್ನ ಹುಟ್ಟು ಹಾಕಿದಂತ ಶಿಕ್ಷಕರು ನಮ್ಮ ಜೊತೆಗಿದ್ದಾರೆ. ಗಜೇಂದ್ರಗಢದ ಅಭಿಮಾನ ತುಂಬಾ ಹೃದಯ ತುಂಬ ತುಂಬಿಕೊಟ್ಟಿರಂತ ನಮ್ಮ ಜೊತೆಗೆ ವಿನಾಯಕ್ ಅವರು ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಎಲ್ಲ ಸಮಸ್ತ ಗಜೇಂದ್ರಗಢ ಹಿಂದೂ ಬಾಂಧವರಿಗೆ ಈ ಒಂದು ಶೋಭಾಯಾತ್ರೆ ಪಾಲ್ಗೊಂಡಿದ್ದಕ್ಕೆ ಮೊದಲನೇದಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದು ಗಜೇಂದ್ರಗಢ ಮಹಾನಗರದಲ್ಲಿ ಒಂದು ವಿರಾಟ್ ಹಿಂದೂ ಸಮ್ಮೇಳನ ನಡೀತಾ ಇದೆ. ಇದರ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆ ನಾವು ಜಾತಿ ವ್ಯವಸ್ಥೆ ರೂಪದಲ್ಲಿ ನಾವೆಲ್ಲ ವಿಂಗಡಣೆಯಾಗಿ ಹೋಗಿದ್ದೀವಿ. ಆ ಎಲ್ಲ ಜಾತಿ ರೂಪದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಂಗಡವಾಗಿ ಒಡೆದಿರ್ತಕ್ಕಂಥ ಹಿಂದೂ ಸಮಾಜವನ್ನ ಒಗ್ಗೂಡ್ತಕ್ಕಂಥ ಸಮ್ಮೇಳನ ಇದಾಗಿದೆ. ಭಾರತದಾದ್ಯಂತ ಇದರ ಉದ್ದೇಶ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷದ ಒಂದು ವರ್ಷ ತುಂಬಿರೋ ದೃಷ್ಟಿಯಿಂದ ನಾವು ಇದನ್ನ ಗಜೇಂದ್ರಗಢ ನಗರದಲ್ಲಿ ಹಾಗೂ ಎಲ್ಲ ಭಾರತದಾದ್ಯಂತ ಎಲ್ಲ ಒಂದು ಕುಟುಂಬಗಳನ್ನ ಎಲ್ಲ ಸಮಾಜಗಳನ್ನ ಒಂದುಗೂಡಿಸಿ ನಾವೆಲ್ಲ ಹಿಂದೂಗಳು ನಾವೆಲ್ಲ ಒಂದುಗಳು ಒಡೆದು ಹೋದ್ರೆ ನಮ್ಗೆಲ್ಲ ಒಗ್ಗಟ್ಟಿನ ಇದು ಸಿಗಂಗಿಲ್ಲ. ಹಾಗಾಗಿ ನಾವೆಲ್ಲ ಒಗ್ಗಟ್ಟಾದ್ರೆ ನಮಗೆ ಬಲ ಇರುತ್ತೆ ಅನ್ನೋ ದೃಷ್ಟಿಯೊಳಗಡೆ ಈ ಒಂದು ಸಮಾಜ ಗಜೇಂದ್ರಗಢ ನಗರದಲ್ಲಿ ಹಿಂದೂ ಸಮಾಜ ಸಮ್ಮೇಳನವನ್ನ ಮಾಡ್ತಾ ಇದ್ದಾರೆ. ಇದರಿಂದ ಎಲ್ಲ ಗಜೇಂದ್ರಗಢ ಸರ್ವ ಸಮಾಜ ತುಂಬಾ ಖುಷಿಯಾಗಿದೆ. ಇದರಿಂದ
ಎಲ್ಲರ ಮನಸ್ಸಲ್ಲೂ ಕೂಡ ನಾವೆಲ್ಲರೂ ನಮ್ ಜೊತೆಗೆ ಎಲ್ರು ಇದಾರೆ, ಇಡೀ ಸಮಾಜವೇ ನಮ್ ಜೊತೆ ಇದೆ ಅಂತ ಹೇಳಿ ತಿಳ್ಕೊಂಡು ಒಂದು ಭಾವನೆ ಒಳಗಡೆ ನಾವು ಇವತ್ತು ಜಾತ್ರೆ ರೂಪದಲ್ಲಿ ಮಾಡ್ತಾ ಇದ್ವಿ. ನನಗೆ ತುಂಬಾ ಖುಷಿ ಅನ್ನೋದು ಏನು ವಿಚಾರಪ್ಪ ಅಂತಂದ್ರೆ, ಆಯಾ ಸಮಾಜಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಏನಾಗ್ತಿತ್ತು, ಸಮ್ಮೇಳನಗಳು ಜಾತ್ರೆಗಳು ಆಗ್ತಾ ಇದ್ವು. ಆಯಾ ಸಮಾಜ ಬಂದ್ರೆ ಅಷ್ಟೇ ಅವ್ರ ಮೆರವಣಿಗೆ ಆಗ್ತಿದ್ವು. ಇವತ್ತು ನಾವು ನೋಡಿದ ಪ್ರಕಾರ ಏನಪ್ಪಾ ಅಂತಂದ್ರೆ, ಎಲ್ಲ ಗಜೇಂದ್ರಗಢದಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಾಜಗಳು ಒಂದೇ ಮೆರವಣಿಗೆಯಲ್ಲಿ ಹೋಗ್ತಾ ಇದಾವಲ್ಲ. ಈಗ ನಮ್ಮ ಭಾರತ ಒಂದು ಅಭಿವೃದ್ಧಿ ಆಗ್ತಾ ಇದೆ. ಈ ಒಂದು ನಮ್ಮ ಭಾರತದೊಳಗಡೆ ಒಗ್ಗಟ್ಟು ಅಂತಕ್ಕಂಥ ಶಕ್ತಿ ಬೆಳೀತಾ ಇದೆ ಅಂತಕ್ಕಂಥ ಜಾಗೃತಿ ಆಗ್ತಿದೆ. ಇದ್ರ ಜೊತೆಗೆ ಕೇವಲ ಸಮಾಜ ಮಾತ್ರ ಸಾಧ್ಯ ಅಲ್ಲ, ಇಲ್ಲಿ ಯುವಕ ಮಿತ್ರರು ಏನಪ್ಪಾ ಅಂತಂದ್ರೆ ಯುವಕ ಶಕ್ತಿ ಜಾಗೃತ ಆಗ್ಬೇಕು. ಹಾಗಾಗಿ ಇದನ್ನ ಮಾಡ್ತಾ ಇದೆ. ಈ ಒಂದು ಸಮಾರಂಭಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ರೂಪದೊಳಗಡೆ ಈ ಸಮಯ ಇನ್ನೂ ಇದೆ ನಮ್ಗೆ. ಎಲ್ರು ಕೂಡ KK ಸರ್ಕಲ್ ಬರ್ಬೇಕು ಅಂತ ನಾ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಗಜೇಂದ್ರದಲ್ಲಿ ಯುವಕರಿಗೆ ಒಳ್ಳೆ ಶಕ್ತಿಯನ್ನು ಸ್ಫೂರ್ತಿಯನ್ನು ತುಂಬುವಂತ ಒಬ್ಬ ವ್ಯಕ್ತಿಗಳು ನಮ್ ಜೊತೆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ನಮ್ಮ ಭಾರತೀಯ ನಾಡಿನಲ್ಲಿ ಜಾಗತಿಕ ಒಂದು ತನ್ನದೇ ಆದಂತ ಛಾಪ ಮೂಡಿತದೆ. ನಮ್ಮ ಭಾರತ ತನ್ನ ಸಂಸ್ಕೃತಿ ಮತ್ತು ಸಂಪ್ರದಾಯದ ಕೂಡ ಎಲ್ಲರೂ ಇವತ್ತ ಯೂನಿವರ್ಸ್ ನಲ್ಲಿ ಎಲ್ಲರೂ ಪಾಲಿಸಿ ಪಾವನರಾಗ್ತಕ್ಕಂತ ಒಂದು ಸಂಸ್ಕೃತಿ ನಮ್ಮ ಭಾರತೀಯ ಸಂಸ್ಕೃತಿ. ಇದರಲ್ಲಿ ಯುವಕರೆಲ್ಲರೂ ಜಾಗೃತರಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಮುಂದೆ ತಗೊಂಡೋಗಿ ನಮ್ಮ ಯುವ ಪೀಳಿಗೆಯಿಂದ ಮುಂದಿನ ಭವಿಷ್ಯ ಸರ್ವ ಸಕ್ಸಸ್ ಆಗಲಿ, ಅತ್ಯುತ್ತಮ ಭವಿಷ್ಯವನ್ನು ಹೊಂದಿ ಅಂತ ಹೇಳ್ಕೊಂಡು ಈ ಒಂದು ಸಮಾರಂಭದಲ್ಲಿ ನಾ ಹೇಳಬಯಸ್ತಾ ಇದ್ದೇನೆ. ಇದು ಹಿಂದೂ ಸಮಾವೇಶ ನಿಜ. ಹಿಂದೂಸ್ತಾನದಲ್ಲಿ ಹಿಂದೂಗಳಿಗೆ ಪ್ರಥಮ ಪ್ರಾಶಸ್ತ್ಯ. ಇದು ಬೆಳೆಯಬೇಕು ಮತ್ತು ಉಳಿಬೇಕು. ವಿಜೃಂಭಣೆಯಿಂದ ನಮ್ಮ ಮುಂದಿನ ಪೀಳಿಗೆಗೆ ಅನುಕೂಲ ಆಗ್ತಕ್ಕಂತ ಒಂದು ಸಂಸ್ಕೃತ ಒಂದು ಸಂಪ್ರದಾಯ ಇದರಲ್ಲಿ ಇರಬೇಕು. ಇದನ್ನೇ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಮಹಾನ್ ಪುರುಷರ ನಾಡಿರುವುದು ಕರ್ನಾಟಕ ಮತ್ತು ಭಾರತ. ಇಲ್ಲಿ ಎಲ್ಲಾ ಜಾತಿಯವರಿಗೂ ಸರಿಸಮಾನವಾದ ಪ್ರೀತಿ ವಿಶ್ವಾಸಗಳಿಂದ ಹೋಗುವುದೇ ನಮ್ಮ ಭಾಗ್ಯದ ಮಾತು. ಸೊ ಇದು ಗಜೇಂದ್ರಗಢದಲ್ಲಿ ಪ್ರಪ್ರಥಮ ಬಾರಿ ಇವತ್ತು ಸಮ್ಮೇಳನ ನಡೀತಾ ಇದೆ. ಸೊ ನಿರಂತರವಾಗಿ ಪ್ರತಿ ವರ್ಷ ಆದ್ರೆ ಒಂದು 5 ವರ್ಷ 10 ವರ್ಷ ಬೇಡ 5 ವರ್ಷದ ಇವತ್ತಿನ ಜನಾಂಗ ಇವತ್ತು ಇರುವಂತ ಈ ಹಿಂದೂ ಸಮ್ಮೇಳನದಲ್ಲಿ 5 ವರ್ಷ ನಿರಂತರವಾಗಿ ನಡೆದ್ರೆ ಹೇಗೆ ಆಗ್ಬೋದು ಸರ್? ಸರ್ವಶ್ರೇಷ್ಠ ಆಗ್ತದೆ. ಈಗ ಜಾಗೃತಿ ಮೂಡ್ತಾ ಇದೆ ಯುವಕರಲ್ಲಿ ಮತ್ತು ಎಲ್ಲ ಹಿಂದೂಗಳಲ್ಲಿ ಜಾಗೃತಿ ಮೂಡಿ ನಮ್ಮ ಭಾವನೆಗೆ ತಕ್ಕಂತೆ ನಮ್ಮ ಮುಂದಿನ ಪೀಳಿಗೆಗೋಸ್ಕರ ನಾವು ಒಂದಾಗಬೇಕು. ಶಿಕ್ಷಣ, ಸಂಸ್ಕೃತಿ, ಸಮಾನತೆ ಎಲ್ಲವನ್ನು ಸಾರಿ ಹೇಳುವಂತ ನಮ್ಮ ಸಂಸ್ಕೃತಿ ಇದೆ. ಆದ್ರಿಂದ ಈ ರೀತಿ ಫಂಕ್ಷನ್ ನಡೀತಾ ಇದೆಯಲ್ಲ, ಇದು ಸಣ್ಣದಲ್ಲ, ಇದು ಒಬ್ಬರು ಮಾಡ್ತಕ್ಕಂಥದ್ದಲ್ಲ. ಆ ಪರಮಾತ್ಮನ ದಯದಿಂದ ಎಲ್ಲ ಯುವ ಜನಾಂಗ ಎಲ್ಲ ಹಿರಿಯರು ಕೂಡಿ ಸಂಘಟಿಸ್ತಕ್ಕಂತ ಈ ಒಂದು ಸಮಾವೇಶ ವಿಜೃಂಭಣೆಯಿಂದ ಆಗ್ತಾ ಇದೆ. ಜನರಲ್ಲಿ ಸ್ಫೂರ್ತಿ ಬರ್ತಾ ಇದೆ. ಪ್ರತಿ ವರ್ಷ ಅಲ್ಲ, ಪ್ರತಿ ತಿಂಗಳು ಮಾಡೋಣಂತ ಒಂದು ಖುಷಿ ಆಗ್ತಾ ಇದೆ. ಇದೇ ರೀತಿ ಬೆಳೆದರೆ ಇಡೀ ನಮ್ಮ ಹಿಂದೂ ರಾಷ್ಟ್ರದಲ್ಲಿ ಇದು ಜಾಗೃತಿ ಮೂಡ್ತಾ ಇದೆಯಲ್ಲ, ಇದು ಪ್ರತಿ ಸಾರಿ ವರ್ಷಕ್ಕೆ ಒಂದ್ಸಲ ಆದ್ರೂ ನಾವು ಕೂಡಿ ಎಲ್ಲ ಜಾತಿಯವರ ಸಮಾವೇಶ. ಇದು ಒಬ್ಬರಿಗೆ ಸಂಬಂಧಿಸಿದಿಲ್ಲ, ಸರ್ವ ಜನಾಂಗದ ಶಾಂತಿಯ ತೋಟ ಏನಂತೀವಿ ಅದೇ ರೀತಿಯಾಗಿ ಎಲ್ಲಾ ಜನಾಂಗದವರು ಬಂದಿದ್ದಾರೆ. ಹಿಂದೂಗಳೆಲ್ಲ ಪಂಗಡಗಳು ಬೇರೆ ಬೇರೆ ಇರ್ಬೋದು, ಆದ್ರೆ ಒಂದಾದಾಗ ಇದನ್ನ ಬಗ್ಗಿಸ್ಲಿಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಇದು ಉಳಿಬೇಕು, ಇದನ್ನ ನಾವು ಬೆಳೆಸ್ಬೇಕು. ಇದೇ ಒಂದು ಭಾರತ ಮಾತೆಗೆ ನಾವು ನೀಡ್ತಕ್ಕಂತ ಒಂದು ಸೇವೆ ಅಂತ ನಾನು ಹೇಳ್ತೀನಿ. ತುಂಬಾ ಧನ್ಯವಾದಗಳು. ಸೊ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಿಂದೂ ಅನ್ನೋದು ಒಂದು ಹೆಮ್ಮರವಾಗಿ ಬೆಳೀತಾ ಇದೆ. ಆ ಬೇರು ಎಲ್ಲೆಲ್ಲಿ ಹೋಗ್ತಾ ಇದೆಯೋ ಗೊತ್ತಿಲ್ಲ, ಅಂತಹ ಒಂದು ಹೆಮ್ಮರವಾಗಿ ಬೆಳೀತಾ ಇರುವಂತ ಒಂದು ಹಿಂದೂ ಇದೆ. ಇಲ್ಲಿ ಎಲ್ಲಾ ಜಾತಿಯವರು ಒಂದು ಸಮಾನ ಮನಸ್ಕರದಿಂದ ಇವತ್ತು ಒಂದು ಸಮ್ಮೇಳನವನ್ನ ಆಚರಣೆ ಮಾಡ್ತಾ ಇದೆ. ಸರ್ ನಮಸ್ಕಾರ, ಬರ್ತೀನಿ. ಸೊ ನೋಡುವ ಹಾಗೆ ಸೊ ಮಾತಾಡ್ತೀರಾ? ಸೊ ನಾವು ನೋಡಿರುವ ಹಾಗೆ ಗಜೇಂದ್ರಗಢದಲ್ಲಿ ಇದೊಂದು ಗ್ರಾಮವಲ್ಲ, ಹಳ್ಳಿ ಅಲ್ಲ, ಇದು ಪಟ್ಟಣ. ಇವತ್ತು ಇದು ಒಂದು ತಾಲೂಕು. ಗಜೇಂದ್ರಗಢ ಒಂದು ತಾಲೂಕು. ಇವುದು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಜನಸಂಖ್ಯೆ ಕೂಡ ಇಲ್ಲಿದ್ದಾರೆ. ಸಾವಿರಾರು ಜನಸಂಖ್ಯೆ ಇದ್ದಾರೆ. ಎಲ್ಲಾ ರೀತಿಯ ಸಮುದಾಯದ ಜನಸಂಖ್ಯೆನೂ ಕೂಡ ಇದ್ದಾರೆ. ಎಲ್ಲರೂ ಒಂದೇ ರೀತಿಯ ಒಂದು ಸಮಾನ ಮನಸ್ಕರವಾಗಿರುವಂತ ಜನಗಳು ಇದ್ದಾರೆ. ಇಲ್ಲಿ ಬಡತನದವರು ಇದ್ದಾರೆ, ಸಿರಿವಂತರು ಕೂಡ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಸೊ ಅಂತಹ ಎಲ್ಲ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವತ್ತು ಹಿಂದೂಗಳು ಎಲ್ಲರೂ ಒಂದಾಗಿ ಇಂಥ ಒಂದು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ತಮ್ಮ ಸಮಾಜದ ಹಿರಿಯರು ಕೂಡ ನಮ್ಮ ಜೊತೆಗೆ ಇವತ್ತಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಸರ್ ನಮಸ್ಕಾರ. ಇವತ್ತು ಗಜೇಂದ್ರಗಢ ಹಬ್ಬ ಏನ್ ಹೇಳಕ್ ಇಷ್ಟಪಡ್ತಾರೆ? ಹಬ್ಬ
ದೊಡ್ಡ ಹಬ್ಬ ಸರ್, ದೀಪಾವಳಿಗಿಂತ ದೊಡ್ಡ ಹಬ್ಬ ನಮ್ಗೆ. ನಾವು ಹಿಂದೂ ಆಗಿ ನಮ್ದೊಂದು ಶಕ್ತಿ ಪ್ರದರ್ಶನ ಮಾಡುವ ಒಂದು ಸುವರ್ಣ ಅವಕಾಶ ನಮ್ಗೆ. ಬಹಳ ಖುಷಿ ಕೊಟ್ಟಿದೆ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, ಇದು ನಮ್ಮ ಹಿಂದೂ ಧರ್ಮದ ಸಂಸ್ಕೃತದ ಹಬ್ಬ ಅಂತೇಳಿ ಇವತ್ತು ನಾವು ಗಜನಗರದಲ್ಲಿ ಆಚರಿಸ್ತಾ ಇದ್ದೀವಿ. ಬಹಳ ಹೆಮ್ಮೆ ಅನಿಸ್ತಾ ಇದೆ ನನಗೆ. ತಾವೆಲ್ಲರೂ ಇದು ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮೆಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ ಯುವಕರಲ್ಲಿ ಸ್ಫೂರ್ತಿ ತುಂಬುವಂತ ಮತ್ತೊಬ್ಬರು ಹಿರಿಯರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ ಇವತ್ತಿನ ಹಬ್ಬದ ಬಗ್ಗೆ? ಅಲ್ಲ, ಇದು ಒಂದು ನಮ್ಮ ಸನಾತನ ಧರ್ಮದ ಸಂಪ್ರದಾಯ. ನಾವು ಈ ಒಂದು ಕಾರ್ಯಕ್ರಮ ಮಾಡಕತ್ತಿರೋದು ಸರ್ವ ಹಿಂದೂ ಸಮಾಜ ಎಲ್ಲಾ ಸೇರಿ ಒಗ್ಗಟ್ಟಾಗಿ ನಾವೆಲ್ಲ ಹಿಂದೂ ಅನ್ನೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದ್ರಿಂದ ಈ ಒಂದು RSS ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಈ ಒಂದು ಕಾರ್ಯಕ್ರಮಕ್ಕ 100ನೇ ವರ್ಷದ ಆಚರಣೆಗೋಸ್ಕರ ಎಲ್ಲಾ ಹಿಂದೂಗಳನ್ನ ಒಗ್ಗಟ್ಟಾಗೋಸ್ಕರ ಈ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ನಮ್ಮ ಸಮಾಜದಿಂದ ಮಹಿಳಾ ತಂಡ ಇರ್ಬೋದು ಅಥವಾ ನಮ್ಮ ತರುಣ ಸಂಘ ಇರ್ಬೋದು, ನಮ್ಮ ಟ್ರಸ್ಟ್ ಕಮಿಟಿ ಎಲ್ಲರೂ ಸೇರಿ ಅತಿ ವಿಜೃಂಭಣೆಯಿಂದ ನಾವೊಂದು ಈ ಹಿಂದೂ ಸಮ್ಮೇಳನ ಮಾಡಕತ್ತೀವಿ. ಇದು ಒಂದು ನಮಗೆ ಸಂತಸದ ವಿಷಯ ಅನಿಸಿದೆ. ಸೊ ಇವತ್ತು ಯುವಕರು, ಯುವತಿಯರು, ಹಿರಿಯರು ಎಲ್ಲರೂ ಭಾಗಿಯಾಗಿದ್ದೀರಿ. ಸೊ ಒಂದು ಕುಟುಂಬದಲ್ಲಿ ಎಲ್ಲರೂ ಭಾಗಿಯಾಗಿದ್ದೀರಿ. ಇವತ್ತು ಹಿಂದೂಗಳು ಎಲ್ಲ ನಾವು ಒಂದು ಅನ್ನೋ ಭಾಗ್ಯದಲ್ಲಿ ಎಷ್ಟೋ ಜನ ಇವತ್ತು ನಿಮ್ಮ ಮನೆತನದಲ್ಲಿ ಇರುವಂತವ್ರು ಬೇರೆ ಬೇರೆ ಊರಲ್ಲಿ ಒಂದು ಕಾರ್ಯನಿರತ ಮಾಡ್ತಾರೆ, ಕೆಲಸದಲ್ಲಿ ಇರ್ತಾರೆ. ಇವತ್ತು ಗಜೇಂದ್ರಗಢದಲ್ಲಿ ಇವತ್ತು ನಮ್ದು ಒಂದು ಹಬ್ಬ ಇದೆ, ಬನ್ನಿ ಅಂತ ಯಾರಾದ್ರೂ ಬಂದು ಮತ್ತೆ ಈ ಒಂದು ಜಾತ್ರೆ ಮಹೋತ್ಸವ ಹೇಗೆ ಆಚರಣೆ ಮಾಡ್ತಾರೆ ಹಾಗೆ ಮಾಡಿದ್ರ? ಹೌದು, ಇದು ಈ ಶಬ್ದ ನಮ್ಗೆ ಸಮಾಜದಿಂದ ಎಲ್ಲಾ ತರುಣರಾಯ್ತು, ಬೇರೆ ಊರಲ್ಲಿ ಇರ್ತಕ್ಕಂಥ ನಮ್ಮ ಸಮಾಜ ಬಾಂಧವರಾಯ್ತು, ಎಲ್ಲರೂ ಸೇರಿ ಇವತ್ತಿನ ದಿವಸ ನಾವು ಅತಿ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನ ಹಿಂದೂ ಸಮ್ಮೇಳನವನ್ನ ನಾವು ಮಾಡ್ತಾ ಇದ್ವಿ. ಸೊ ಯಾಕಂದ್ರೆ ಇವತ್ತು ಎಷ್ಟೋ ಜನ ಕಮರ್ಷಿಯಲ್ ಮೈಂಡ್, ಇವತ್ತು ಒಂದು ದಿನ ನಾನು ಕೆಲಸವನ್ನು ಬಿಟ್ಟರೆ ನನ್ಗೆ ಮನೆತನ ನಡೆಯಲ್ಲ, ಸಂಪಾದನೆ ಆಗಲ್ಲ ಅಂತ ವಿಚಾರ ಮಾಡ್ತಾರೆ. ಅಂತದ್ರಲ್ಲಿ ಎಷ್ಟೋ ಜನ ತಮ್ಮ ಬೇರೆ ಬೇರೆ ಊರಿಂದ ಬಂದು ಇವತ್ತು ಹಿಂದುತ್ವ ಬಗ್ಗೆ ಒಂದಾಗ್ಲಿಕ್ಕೆ ಇವತ್ತು ಒಂದು ಸಮ್ಮೇಳನ ಭಾಗಿಯಾಗಿದ್ದಾರೆ. ಸೊ ನೋಡ್ಬೇಕಾದ್ರೆ ಒಂದೊಂದು ಸಮುದಾಯದಲ್ಲೂ ಇಷ್ಟೊಂದು ಎಲ್ಲ ಗುರು ಹಿರಿಯರು ಇದ್ರಿ. ಸೊ ಎಲ್ಲ ಒಂದು ಟೀಮ್ ಮಾಡ್ಬೇಕಾದ್ರೆ ಹೇಗ್ ಸಾಧ್ಯ ಸರ್ ನಿಮ್ಗೆ? ಏನಿಲ್ಲ, ನಾವು ಈ ನಮ್ಮ ಸಮಾಜದಿಂದ ಆಯ್ತು, ನಮ್ಮ ಬೇರೆ ಸಮಾಜದವರಿಗೆ ಎಲ್ಲಾ ಸಮಾಜಕ್ಕೂ ಗಜೇಂದ್ರಗಢದಲ್ಲಿ ಇರ್ತಕ್ಕಂಥ 56 ಸಮಾಜದ ಅಧ್ಯಕ್ಷರಿಗೆ ಭೇಟಿಯಾಗಿ ಎಲ್ಲರನ್ನು ಈ ಸಮಾಜದಲ್ಲಿ ಭಾಗಿಯಾಗಕ್ಕೆ ನಾನೇ ಸ್ವತಃ ಅಡ್ಡಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸೋಣ ಅಂತ ಒಂದು ಕಾರ್ಯಕ್ರಮವನ್ನ ಮಾಡೋಣ ಹಮ್ಮಿಕೊಂಡು ಇದೇ ರೀತಿ ಎಲ್ಲಾ ಖುಷಿಯಿಂದ ಮಾಡೋಣ ನಾವು ಒಂದಗೋಸ್ಕರ. ಪ್ರತಿಯೊಂದು ಕುಟುಂಬದವರಿಗೂ ಸತಕ ನಮ್ಮ ಸಮಾಜದ ಮಹಿಳಾ ತಂಡದವರು ಸತಕ ಪ್ರತಿಯೊಂದು ವಾರ್ಡಿಗೂ ಹೋಗಿ ಎಲ್ಲಾ ಒಂದು ವಾರ್ಡ್ ವೈಸ್ ಎಲ್ಲಾ ಮಹಿಳೆಯರಿಗೆ ಭೇಟಿಯಾಗಿ ಖುದ್ದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ಲಿಕ್ಕೆ ನಮ್ಮ ಮಹಿಳಾ ತಂಡ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದರು ಅಂತ ನಮಗೆ ಅನ್ಸುತ್ತೆ. ಸರ್ ತಮ್ಮ ಹೆಸರು? ಚಂದ್ರಕಾಂತ್ ಮಹೇಂದ್ರಕಾಂತ್ ಅಂತ. ಸೊ ಬಂಧುಗಳೇ, ನಾವೇನು ಇಷ್ಟೊಂದು ಹಿಂದೂ ಸಮ್ಮೇಳನ ನಾವು ನೋಡ್ತಾ ಇದೀವಿ, ಇವತ್ತು ಸಾವಿರಾರು ಜನಸಂಖ್ಯೆ ನಾವು ನೋಡ್ತಾ ಇದೀವಿ, ಸಾವಿರಾರು ಶಾಲುಗಳನ್ನ ನೋಡ್ತಾ ಇದೀವಿ ಅನ್ನೋದಕ್ಕೆ ಕಾರಣ ಇವತ್ತು ಮಹೇಂದ್ರಕರ್ ಅವರು ಚಂದ್ರಕಾಂತ್ ಮಹೇಂದ್ರಕರ್ ಅವರು ಪ್ರತಿಯೊಂದು ಮನೆಗೂ ಅವರನ್ನು ಹೋಗಿ ಭೇಟಿಯಾಗಿ ಅವ್ರಿಗೆ ಬರವನ್ನ ಮಾಡ್ಕೊಂಡಿದಾರಲ್ಲ, ಅದು ಸಾಮಾನ್ಯವಾದ ಕೆಲಸ ಅಂತವಲ್ಲ. ಯಾಕಂದ್ರೆ ಇವತ್ತು ನಮ್ಗೇನಾದ್ರೂ ಒಂದು ಆಹ್ವಾನ ಪತ್ರಿಕೆ ಬಂದಿದೆ ಅಂತಂದ್ರೆ ನಾವು ಸುಮ್ಮನೆ ರೆಡಿಯಾಗಿ ಬರ್ಲಿಕ್ಕೆ ನಾವು 10 ಸಲ ವಿಚಾರ ಮಾಡ್ತೀವಿ. ಅಂತದ್ರಲ್ಲಿ ತಮ್ಮ ವೈಯಕ್ತಿಕವಾದಂತ ಕೆಲಸಗಳು ಏನೇ ಇದ್ರೂ ಕೂಡ ಅದೆಲ್ಲವನ್ನು ಬದಿಯಲ್ಲಿ ಇಟ್ಟು ತಾವು ಹೋಗಿ ಇಂತ ಒಂದು ಹಿಂದೂ ಸಮ್ಮೇಳನ ಭಾಗ ಆಗ್ಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ತುಂಬಾ ಧನ್ಯವಾದಗಳು ಸರ್. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಿಸಲಿಕ್ಕೆ ನಮ್ಗೆಲ್ಲ ಬಹಳ ಸಂತೋಷದಾಯಕ ಆದಂತ ಕಾರ್ಯಕ್ರಮ ಅಂತ ಅನಿಸಿದೆ. ನಮಗೂ ಕೂಡ ಈ ಒಂದು ಚಾನಲ್ಗೆ ನಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅಂತ ಈ ಒಂದು ಸಮಯದಲ್ಲಿ ಹೇಳ್ತೀನಿ. ಸೊ ಇಂತ ಒಂದು ಹಬ್ಬಕ್ಕೆ ಎಲ್ಲರೂ ಒಂದು ಸಿಹಿಯನ್ನ ಹಂಚುವ ಮೂಲಕ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡ್ತಾ ಇದಾರೆ ನೋಡಿ. ಸೊ ನೋಡಬಹುದು ಬಂಧುಗಳೇ, ಎಲ್ಲ ಈ ಕಡೆ ಬನ್ನಿ ಬನ್ನಿ. ಸೊ ಒಂದೊಂದು ಸಮುದಾಯಕ್ಕೂ ನಾವು ನೋಡಿರುವ ಹಾಗೆ ಎಷ್ಟೊಂದು ಅಲಂಕಾರವನ್ನ ಮಾಡಿದ್ದಾರೆ ನೋಡಿ. ಎಷ್ಟೊಂದು ನೋಡಿ, ಇಲ್ಲಿ ತಿರುಪತಿ ತಿಮ್ಮಪ್ಪನ ಒಂದು ಶಿವಾಜಿಯ ಅಲಂಕಾರವನ್ನು ಎಷ್ಟು ಸುಂದರವಾಗಿ ರೀತಿಯಲ್ಲಿ ಅಲಂಕಾರವನ್ನ ಮಾಡಿದ್ರು. ಏನ್ ಪುಟ ನಿನ್ನ ಹೆಸರು? ಸಂಜಯ್ ಮಾಡ್ರೆ. ಸಂಜಯ್ ಮಾಡ್ರೆ, ಯಾವ ಊರು? ಗಜೇಂದ್ರಗಢ. ಏನ್ ಓದ್ತಾ ಇದೀಯಾ? 7th ಕ್ಲಾಸ್. ಯಾವ ಸ್ಕೂಲು? 4ನೇ ನಂಬರ್ ಸ್ಕೂಲ್. 4ನೇ ನಂಬರ್ ಸ್ಕೂಲು. ಇದನ್ನೆಲ್ಲ ಅಲಂಕಾರ ಯಾರು ಮಾಡಿದಾರೆ? ಅಪ್ಪ ಅಮ್ಮ. ಅಪ್ಪ ಮಾಡಿದಾರ? ಅಜ್ಜಿ. ಅಜ್ಜಿ. ಇದು ಅವ್ರ ಆಸೆ ಆಗಿತ್ತು ಇದು ಮಾಡೋದು? ಹ್ಮ್. ಏನ್ ಪುಟ ನಿಮ್ಮ ಹೆಸರು? ಯಾರಮ್ಮ ನೀನು? ನಿನ್ನ ಹೆಸರೇನು? ಆಕಾಂಕ್ಷ. ಆಕಾಂಕ್ಷ. ನಿನ್ ಪಾತ್ರ ಏನು? ನಿನ್ ಪಾತ್ರ ಏನು? ರುಕ್ಮಿಣಿ. ಓ ರುಕ್ಮಿಣಿ. ಹಾ. ಸೊ ನೋಡಿ, ಮತ್ತೆ
ಸುಂದರವಾದ ರೀತಿಯಲ್ಲಿ ನಾವು ನೋಡ್ಬೋದು. ನೋಡಿ, ಪುಟ್ಟ ಪುಟ್ಟ ಮಕ್ಕಳು ಲಂಬಾಣಿ ವೇಷದಲ್ಲಿ ದೇಶವನ್ನ ಕಾಯುವಂತ ವೀರ ಯೋಧರನ್ನ ಕೂಡ ಇಲ್ಲಿ ಮಾಡಿದ್ದಾರೆ. ಜವಾಹರ್ಲಾಲ್ ನೆಹರು ಕೂಡ ಇದ್ದಾರೆ. ನೋಡಿ, ಇಲ್ಲಿ ರಾಣಿ ಚೆನ್ನಮ್ಮ ಕೂಡ ಇದ್ದಾರೆ. ಎಷ್ಟೊಂದು ಸುಂದರವಾದ ನೋಡಿ, ಇಲ್ಲಿ ಗುರು ರಾಘವೇಂದ್ರ ಇದ್ದಾರೆ. ಸೊ ನೋಡಿ, ಎಲ್ಲ ರೀತಿಯ ಮಕ್ಕಳು ತಮ್ಮ ತಮ್ಮ ಧರ್ಮದ ಗುರುಗಳನ್ನ ಎಲ್ಲ ನಾವು ಕಾಣಬಹುದು. ಮಹಿಳೆಯರ ಜೊತೆಗೆ ಇವತ್ತು ತುಂಬಾ ಸಂತೋಷದಿಂದ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಗಜನಗರದ ಎಲ್ಲಾ ಹಿರಿಯರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೆಲ್ಲ ಏನು ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಳ್ರಿ, ಏನ್ ಫಂಕ್ಷನ್ ಆಗ್ತಾ ಇದೆ ರೀ, ವಿಜೃಂಭಣೆಯಿಂದ ನಡೆದಿದೆ ಫಂಕ್ಷನ್ ರೀತಿಯಿಂದ. ಸರ್, ಇವತ್ತು ನಮ್ಮ ಗಜನಗರದಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಕೇಸರಿ 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 ಕಾಣ್ತಾ ಇದೆ. ಇಂತ ಒಂದು ಕೇಸರಿಯ ಹಬ್ಬಕ್ಕೆ ತಾವೇನ್ ಹೇಳಕ್ ಇಷ್ಟಪಡ್ತೀರಿ? ಮೊದಲನೇದಾಗಿ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಇದೊಂದು ಸ್ಲೋಗನ್ ಅಂತ ಮಾಡ್ಕೊಂಡು ಸರ್. ನಾವೆಲ್ಲ ಇಲ್ಲೇ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಇದೊಂದು ಸ್ಲೋಗನ್ ತಗೊಂಡು ನಾವೆಲ್ಲರೂ ಹಿಂದೂ ಮಂದಿ ಒಕ್ಕಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಪ್ರಾರಂಭಿಸಿದ್ದೇವೆ. ಈ ಯಾತ್ರೆಗೆ ನಮ್ಮ ಎಲ್ಲಾ ಗಜನಗರ ಎಲ್ಲಾ ಸಮಾಜದ ಬಂಧುಗಳು ಪ್ರತಿಯೊಬ್ಬರು ತಮ್ಮ ಅಂಗಡಿ ಮುಗ್ಗಟ್ಟನ್ನು ಬಂದು ಮಾಡಿ ಈ ಒಂದು ಶೋಭಾ ಕಾರ್ಯಕ್ರಮಕ್ಕೆ ಹಾಜರಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಎಲ್ಲರಿಗೂ ಮೊದಲಾಗಿ ಗಜನಗರದ ಎಲ್ಲಾ ಸಮಾಜದವರಿಗೂ ಧನ್ಯವಾದ ಅಂತ ಹೇಳ್ತೀರಿ. ಈ ಒಂದು ಶೋಭಾ ಯಾತ್ರೆಗೆ ಬಂದ ನಮ್ಮ ಗಜನಗರದ ಸಮಸ್ತ ನಾಗರಿಕರಿಗೆ ಒಂದು ರೋಟರಿ ಸ್ಕೂಲ್ ನಲ್ಲಿ ಒಂದು ಊಟದ ಒಂದು ಅನ್ನ ಪ್ರಸಾದದ ಒಂದು ಕಾರ್ಯಕ್ರಮವನ್ನು ನಡೆಸಿದ್ರು. ಹಾಗೆ ಈ ಒಂದು ಶೋಭಾ ಯಾತ್ರೆಯು ಚಾಲು ಆಗಿದೆ. ಈ ಶೋಭಾ ಯಾತ್ರೆಯು ಗಜನಗರದ ಪ್ರಮುಖ ಬೀದಿಗಳಿಂದ ಚಾಲುವಾಗಿ CBS ಸ್ಕೂಲ್ ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಅಲ್ಲಿ ಒಂದು ಮಹಾ ಕಾರ್ಯಕ್ರಮ ನಡೆಸಲಾಗುತ್ತದೆ. ಈ ಕಾರ್ಯಕ್ರಮವನ್ನು ನಮ್ಮ ಹಿಂದೂ ಸಮಾಜದ ಅಧ್ಯಕ್ಷರಾದ ರವೀಂದ್ರ ಸಾ ಸಿಂಗ್ರೆ ಅವರು ಒಂದು ನೆರವೇರಿಸಿದ್ದಾರೆ. ಮತ್ತೆಲ್ಲ ಗಜನಗರದ ಎಲ್ಲ ಸಮಾಜದವರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮೆರುಗು ತರುತ್ತಿದ್ದಾರೆ. ಹಾಗೆ ಎಲ್ಲಾ ಸಮಾಜದವರು ಕೂಡಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ, ಒಂದು ಗಜನಗರದಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಇದೊಂದು ಕಾರ್ಯಕ್ರಮ ನಡೆಸುತ್ತಿದ್ದಾರೆ. ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ. ಜೈ ಶ್ರೀರಾಮ್. ಗಜೇಂದ್ರಗಢದಲ್ಲಿ ನಿಮ್ಮ ಸಮುದಾಯ ಅಂದ್ರೆ SSK ಸಮುದಾಯ ಬಹುದೊಡ್ಡ ಸಮುದಾಯ ನಿಮ್ಮದು. ಈ ಒಂದು ಸಮುದಾಯದಲ್ಲಿ ಎಷ್ಟೋ ಜನ ನೀವು ಸಮ್ಮೇಳನದಲ್ಲಿ ಯುವಕರು, ಯುವತಿಯರು, ಹಿರಿಯರು ಎಲ್ಲರೂ ಭಾಗಿಯಾಗಿದ್ರಿ. ಸೊ ನಿಮ್ಮ ಒಕ್ಕಟ್ಟು ನೋಡಿದ್ರೆ ನನಗೆ ಎಷ್ಟೊಂದು ಖುಷಿ ಆಗ್ತದೆ ಅಂತಂದ್ರೆ, ನೀವು ಎಲ್ಲರನ್ನು ಹೇಗೆ ನಿಭಾಯಿಸ್ತೀರಿ? ಇಲ್ಲ, ನಾವಂತ ಇಲ್ಲ ಸರ್, ನಮ್ಮ ಹಿಂದೂ ಸಮಾಜ ಯಾವಾಗ ಒಕ್ಕಟ್ಟು. ಇದರಲ್ಲಿ ನಾವು ನೀವು ಅನ್ನೋಂಗಿಲ್ಲ. ನಮ್ ಹಿಂದೂ ಅನ್ನೋದೈತಲ್ರಿ, ಇದೊಂದು ದೊಡ್ಡ ಒಕ್ಕಟ್ಟು. ಹಿಂದೂ ಅನ್ನೋದು ಯಾವ್ದೋ ಒಂದು ಒಗ್ಗಟ್ಟು. ನಾವಿಲ್ಲಿ ಯಾವ ಜಾತಿ ಧರ್ಮದಿಂದ ಬಂದಿದ್ದಿಲ್ಲ, ಎಲ್ಲ ನಾವು ಹಿಂದೂಗಳಾಗಿ ಬಂದಿದ್ದೀವಿ. ಹಂಗಾಗಿ ಎಲ್ಲ ಹಿಂಗ ಒಂದು ಪ್ರದರ್ಶನ ಮೇಲೆ ಈ ಪ್ರದರ್ಶನವನ್ನು ನಾವೆಲ್ಲರೂ ಹಿಂದೂಗಳಾಗಿ ನಾವು ತೋರಿಸ್ತಿದ್ವಿ ಅಷ್ಟೇ, ಮತ್ತಿಲ್ಲ ಸರ್. ಇವತ್ತು ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಒಗ್ಗಟ್ಟಾಗಬೇಕು ಅಂತ ಉದ್ದೇಶದಿಂದನೇ ಇವತ್ತು ಹಿಂದೂ ಸಮ್ಮೇಳನ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ಏನ್ ಹೇಳಕ್ ಇಷ್ಟಪಡ್ತೀರಿ ಇವತ್ತಿನ ಒಂದು ಹಬ್ಬದ ಬಗ್ಗೆ? ಇಲ್ಲ, ಇದು ತುಂಬಾ ಸಂತೋಷದ ವಿಷಯ. ಎಲ್ಲರಿಗೂ ಈ ರೀತಿ ಕುಂದಿದ್ದು ಒಂದು ಹಿಂದೂ ಸಮಾಜದ ಒಂದು ಒಗ್ಗಟ್ಟ ಐತಿ ಅನ್ನೋದು ಒಂದು ತೋರಿಸ್ಬಿಡುವಂತದ್ದು ಒಂದು ವಿಷಯ. ಬಹಳ ಸಂತೋಷ ಆಗ್ತಾ ಇದೆ. ಇದರಿಂದ ಒಂದು ಹಿಂದೂ ಸಮಾಜಕ್ಕೆ ಒಂದು ಒಳ್ಳೆ ಮುನ್ಸೂಚನೆ ಅಂತ ನಾ ಹೇಳಬಯಸ್ತೇನೆ. ಈ ಒಂದು ಹಬ್ಬ ಪ್ರತಿ ವರ್ಷ ನಿರಂತರವಾಗಿ ನಡೆದ್ರೆ ಹೆಂಗಿರುತ್ತೆ ಸರ್? ತುಂಬಾ ಚೆನ್ನಾಗಿರ್ತೈತೆ. ಇನ್ನು ಅದೇನು ಹೇಳುವಂತದ್ದು ಏನಿಲ್ಲ. ಅದು ವರ್ಷನೂ ಈ ತರ ಆಗ್ಬೇಕು. ಇದು ಆದ್ರೆ ಬಹಳ ಖುಷಿ ಆಗ್ತೈತಿ. ನಿಮ್ಮ ಪ್ರಕಾರ ಒಂದ್ 5 ವರ್ಷ ಕಳಿತು ಅಂತಂದ್ರೆ ಹೇಗಿರುತ್ತೆ? ಇವತ್ತಿಂದಕ್ಕೂ 5 ವರ್ಷ ನಂತರ ಹೆಂಗಿರುತ್ತೆ? ತುಂಬಾ ಚೆನ್ನಾಗಿರ್ತೈತಿ. ಹಿಂದೂ ಒಂದು ಭಾರತ ಅನ್ನೋದು ಒಂದು ಹಿಂದೂ ರಾಷ್ಟ್ರ ಆಗ್ಬೇಡ ಒಂದು ಸಂಶಯ ಇಲ್ಲ. ಆಗ ಪೂರ್ತಿ ಹಿಂದೂ ರಾಷ್ಟ್ರ ಅನ್ನೋದು ಸಂಶಯ ಇಲ್ಲ. ನಮಸ್ಕಾರ ಗುರುಗಳೇ. ನಮ್ ಜೊತೆಗೆ ಮತ್ತೊಬ್ರು SSK ಸಮಾಜದ ಹಿರಿಯರು ನಮ್ ಜೊತೆಗಿದ್ದಾರೆ. ಅವರೆಲ್ಲ ಏನು ಹೇಳಕ್ ಇಷ್ಟಪಡ್ತಾರೆ ಅಂತ ನೋಡೋಣ. ನಮಸ್ತೆ ಸರ್. ಏನಿಲ್ಲ, ಇತಿಹಾಸ ನೋಡ್ಲಾಗಿ ಪರಂಪರೆಯಿಂದ ನಮ್ಮ ಹಿಂದೂ ಧರ್ಮ ಒಂದು ಶತಮಾನ ಏನಂದ್ರ ಸಾವಿರಾರು ವರ್ಷದ ಇತಿಹಾಸ ಇದೆ. ಅದು ಎಷ್ಟೋ ಜನ ಬಂದ್ರು, ಬ್ರಿಟಿಷರು ಬಂದ್ರು, ಮೊಘಲರು ಬಂದ್ರು, ಇತಿಹಾಸ ಇದೆ. ಆದ್ರೆ ಯಾವತ್ತೂ ಹೊಡೆದೋಗಿಲ್ಲ, ಯಾವತ್ತೂ ನಶಿಸಿ ಹೋಗಲ್ಲ ಇದು ನಮ್ಮ ಹಿಂದೂ ಧರ್ಮ. ಹಂಗಾಗಿ ನಾವಿದು ಏನಂದ್ರೆ ತಾವು ವರ್ಷಕ್ಕೊಮ್ಮೆ ಕೂಡ್ಬೇಕಂತ ಹೇಳಿ, ವರ್ಷಕ್ಕೊಮ್ಮಲ್ರಿ 6 ತಿಂಗಳಿಗೊಮ್ಮೆ ಕೂಡಿದ್ರು ತಪ್ಪಿಲ್ಲ ನನ್ನ ವಿಚಾರದಾಗ. ಅವಾಗ ನಮ್ಮ ಹಿಂದೂ ಧರ್ಮ ಪೂರ್ತಿ ಒಕ್ಕಟ್ಟಾಗ್ತದೆ, ನಮ್ಮ ಹಿಂದೂ ರಾಷ್ಟ್ರ ಆಗ್ತದೆ ಅಂತ ನಾನು ಇದಕ್ಕ ನಮ್ಮ ವಿಶ್ವಾಸ ಐತಿ. ಇಟ್ ಮಾತ್ರ ಹೇಳ್ಬೋದು ಸರ್.
ಮತ್ತೇನ್ ಹೇಳಿ. ಸೊ ಅವಾಗ್ಲೇ ನಾ ಮತ್ತೆ ಇದು 3ನೇ ಬಾರಿ ನಾನು ಹೇಳ್ತಾ ಇರೋದು, ಯಾರೋ ಒಬ್ಬ ನಾವು ಹೋದಾಗ 82 ವಯಸ್ಸು ಅಂತ ಹೇಳಿದ್ರು, ಶಾಲೆ ಹಾಕೊಂಡು ಕೂತ್ಕೊಂಡಿದ್ರು, ಮಾತಾಡಿದ್ರು. 82 ವರ್ಷದಲ್ಲಿ ನಾನು ಗಜೇಂದ್ರಗಢದಲ್ಲಿ ಇತಿಹಾಸದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ಒಂದು ಸಮ್ಮೇಳನ, ಹಿಂದೂ ಸಮ್ಮೇಳನ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಸೊ ನಾವು ಹೇಳ್ತಾ ಇರೋದು 82 ವರ್ಷ ಅಲ್ಲ, 100 ವರ್ಷಕ್ಕಿಂತನೂ ಹೆಚ್ಚಿಗಾಗಿದೆ. ನಮ್ಮ ಆಸೆ ಏನು ಅಂತಂದ್ರೆ 1 ವರ್ಷಕ್ಕೆ 1 ಬಾರಿ ಇತ್ತು, ಆದ್ರೆ ಗುರುಗಳು ಹೇಳ್ತಾ ಇದ್ರೆ 1 ವರ್ಷಕ್ಕೆ 1 ಬಾರಿ ಅಲ್ಲ, 6 ತಿಂಗಳಿಗೆ 1 ಬಾರಿ ನಡೆದ್ರೆ ಇವತ್ತು ನಮ್ಮ ಭಾರತ ದೇಶ ಎಲ್ಲಿ ನೋಡಿದ್ರು ಹಿಂದೂ ರಾಷ್ಟ್ರ ಆಗಕ್ಕ ಏನೂ ಸಂಶಯ ಇಲ್ಲ. ಹಿಂದೂ ರಾಷ್ಟ್ರ ಆಗೇ ಆಗ್ತದೆ, ಅದು ಶತಸಿದ್ಧ. ಇಷ್ಟು ಮಾತ್ರ ಹೇಳ್ಬೋದು. ಓಕೆ ಸರ್, ಧನ್ಯವಾದ. ಮಾತಾಡ್ತೀವಿ ಸರ್. ಯಾರು? ಹಾ, ಬರ್ರಿ 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 ಬರ್ರಿ. ಸಮಾಜದ ಮತ್ತೊಬ್ಬ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಇವತ್ತು ಗಜೇಂದ್ರಗಢದಲ್ಲಿ ಇವತ್ತು ಕೇಸರಿಮಯವನ್ನ ನಾವು ಎಲ್ಲೆಲ್ಲಿಯೂ ನೋಡ್ತಾ ಇದೀವಿ. ಅಂತ ಒಂದು ಕೇಸರಿಮಯ ಇವರು ಕೂಡ ಕೇಸರಿ ಹಾಕೊಂಡು, ಆದ್ರೆ ಒಂದು SSK ಅಂತ ಒಂದು ನಾನು ನಮ್ಮದು ಅನ್ನೋದು ಒಂದಕ್ಕಿಂತ ಒಂದು ಕೇಸರಿಯಲ್ಲಿ ಹಾಕೊಂಡಿದ್ರಲ್ಲ, ಅದು ಒಂದು ಹೆಮ್ಮೆ ಅಂತ ನಾ ಹೇಳ್ಬೋದು. ಹಾಗಿದ್ರೆ ಇವತ್ತು ನಮ್ಮ ಗಜೇಂದ್ರಗಢದ ಹಬ್ಬದ ಬಗ್ಗೆ ವಿಶೇಷವಾದ ರೀತಿಯಲ್ಲಿ ಏನಾದ್ರು ಒಂದು ಏಕೆಂದು ಹೇಳಿ. ಇವತ್ತಿನ ದಿವಸ ಎಲ್ಲಾ ಇವು ಒಂದ್ ಗಜೇಂದ್ರದಾಗ ಏನಪ್ಪಾ ಅಂದ್ರೆ ಒಂದ್ ರೀತಿಯಿಂದ ಹಬ್ಬದ ವಾತಾವರಣ ನಿರ್ಮಾಣ ಆಗೈತಿ. ಯಾಕಂದ್ರ ನಮ್ಗೆ ಬಹಳ ಖುಷಿ ಆಗೈತಿ. ಎದಕ್ ಬಂದ್ರೆ ನಮ್ಮ ಗಜೇಂದ್ರದಾಗ ಎಷ್ಟು ಸಮಾಜ ಅದಾವು, ಹಿಂದೂ ಸಮಾಜ ಇವತ್ತು ಎಲ್ಲರೂ ಜಾಗೃತರಾಗಿ ಇವತ್ತು ಮೆರವಣಿಗೆ ಮುಖಾಂತರ ಒಂದು ಸಮ್ಮೇಳನಕ್ಕೆ ಹೊಂಟಿವಿ. ಅಂದ್ರ ನಮ್ಗೆ ಏನಪ್ಪಾ ಅಂದ್ರೆ ಒಂದು ಒಗ್ಗಟ್ಟನ್ನ ನಾವು ಪ್ರದರ್ಶನ ಮಾಡಕತ್ತೀವಿ. ಇದೆಲ್ಲ ನೋಡ್ಬಿಟ್ರೆ ನೀವು ನೋಡ್ಬೋದು, ಇಲ್ಲಿಂದ ಒಂದು ಹೆಚ್ಚು ಕಮ್ಮಿ ಬಂಡಿ ಪೆಟ್ರೋಲ್ ಬಂಕ್ ತನೂ ಮೆರವಣಿಗೆ ಐತಿ. ಎಲ್ಲಾ ನಮ್ ಗಜೇಂದ್ರದಾಗ ಯಾವ ಸಮಾಜ ಅದಾವ, ಹಿಂದೂ ಸಮಾಜ ಎಲ್ಲಾ ಸಮಾಜದವರು ಇವತ್ತು ಈ ಒಂದು ಹಬ್ಬದ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ್ರೆ ಇದರಿಂದ ನಾವೆಲ್ಲರೂ ಹಿಂದೂಗಳು ಒಗ್ಗಟ್ಟಾಗಿದ್ದೀವಿ ಅಂತ ನಾ ಇವತ್ತಿನ ದಿವಸ ಈ ಸಭೆ ಮುಖಾಂತರ ನಾವು ತೋರ್ಸಾಕತ್ತೀವಿ. ಈ ಅಂತ ಒಂದು ಕಾರ್ಯಕ್ರಮ ಇವತ್ತು ಗಜೇಂದ್ರದಾಗ ಆಗೈತಿ. ಮುಂದ ನಮ್ಮ ಕರ್ನಾಟಕದ ಎಲ್ಲಾ ಪೂರಾ ನಮ್ಮ ಕರ್ನಾಟಕ ತುಂಬಾ ಎಲ್ಲಾ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಇಂತ ಕಾರ್ಯಕ್ರಮ ನಡಿಬೇಕು. ಅಷ್ಟೇ ಅಲ್ಲ, ನಮ್ಮ ದೇಶದ ತುಂಬಾ ಇಂತ ಹಿಂದೂ ಕಾರ್ಯಕ್ರಮ ನಡೆದಾಗ ಅವಾಗ ಏನಾಗ್ತಾ ನಮ್ಮ ಒಂದು ಹಿಂದೂ ಮಂದಿ ಎಲ್ಲ ಜಾಗೃತರಾಗ್ತಾರ. ಅವಾಗ ನಾವು ಒಂದು ಹಿಂದೂ ರಾಷ್ಟ್ರವನ್ನು ಮಾಡಕ್ ಸಾಧ್ಯತೆ ಐತಿ. ಬರೇ ನಮ್ ಗಜೇಂದ್ರದಾಗ ಆಟ ಮಾಡಿದ್ರೆ ನಡೆಯೋಲ್ಲ. ಇಂತ ಕಾರ್ಯಕ್ರಮ ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲಾದಾಗೂ ಇಂತ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ಬೇಕು. ಆಮೇಲೆ ಪ್ರತಿಯೊಂದು ನಮ್ಮ ಕರ್ನಾಟಕದ ಇದರಲ್ಲಿ ರಾಜ್ಯಗಳಲ್ಲಿ, ಪ್ರತಿಯೊಂದು ರಾಜ್ಯಗಳಲ್ಲಿಯೂ ಮಾಡ್ಬೇಕು. ಭಾರತ ದೇಶ ತುಂಬಾ ಇಂತ ಕಾರ್ಯಕ್ರಮ ಮಾಡಿದಾಗ ಮಾತ್ರ ನಾವು ಹಿಂದೂ ರಾಷ್ಟ್ರ ಒಂದು ನಿರ್ಮಾಣ ಮಾಡಕ್ ಸಾಧ್ಯತೆ ಐತಿ. ಆ ಒಗ್ಗಟ್ಟಿನಲ್ಲಿ ಎಲ್ಲ ಹಿಂದೂಗಳು ಒಂದು ಸಹಕಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಹಿಂದೂಗಳ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮ ಜಾಯ್ನ್ ಆಗಿರಿ. ಮನೆಯಲ್ಲಿ ಕುಂತು ಈ ಕಾರ್ಯಕ್ರಮ ನೋಡಬೇಡಿ. ಎಲ್ಲ ಹಿಂದೆ ಬಂದು ಈ ಒಂದು ಕಾರ್ಯಕ್ರಮ ಬಂದು ಜಾಯ್ನ್ ಆಗಿರಿ. ಅವಾಗ ಈ ಕಾರ್ಯಕ್ರಮ ಸೇವೆ ತರುತ್ತೆ. ನೀವೇ ಕುಂತು ಮೊಬೈಲ್ ನೋಡ್ರಿ, ಯಾವ್ದು ಇರೋ ಕಾರ್ಯಕ್ರಮ ಆಗಂಗಿಲ್ರಿ. ಬನ್ನಿ, ಎದ್ದೇಳಿ, ಹಿಂದೂಗಳು ಎಲ್ಲ ಎದ್ದೇಳಿ ಬಂದು ಈ ಒಂದು ಕಾರ್ಯಕ್ರಮದ ಈ ಒಂದು ಹಬ್ಬಕ್ಕೆ ಜಾಯ್ನ್ ಆಗಿ ಈ ಕಾರ್ಯಕ್ರಮ ಅತಿ ಯಶಸ್ವಿ ಮಾಡ್ಬೇಕಂತ ಎಲ್ಲ ಹಿಂದೂಗಳಿಗೆ ನಾವು ವಿನಂತಿಸಿಕೊಳ್ಳುತ್ತೇವೆ. ಜೈ ಭಾರತ್ ಮಾತಾ ಕಿ, ಜೈ ಭಾರತ್ ಮಾತಾ ಕಿ, बोलो भारत माता की, बोलो भारत माता की, वंदे वंदे, जय श्री राम, जय श्री राम, जय श्री राम, जय भवानी, जय भवानी, जय शिवाजी. ಸೊ ನಾವು ಇವತ್ತು ಗಜೇಂದ್ರಗಢದಲ್ಲಿ ಮಹಿಳೆಯರು ಕೂಡ ಇವತ್ತು ತಮ್ಮ ಒಂದು ಸಮಾಜದಲ್ಲಿ ಎಲ್ಲ ಮಹಿಳೆಯರು ಕೂಡ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ಈ ಒಂದು ಹಬ್ಬವನ್ನ ಆಚರಣೆಯನ್ನ ಮಾಡ್ತಾ ಇದಾರೆ ಅಂತ ಸ್ಪಷ್ಟವಾದ ರೀತಿ ಹೇಳ್ಬೋದು. ಇಷ್ಟೊತ್ತು ತಾವು ಏನು ಹಿರಿಯರಲ್ಲಿ ನೋಡಿದ್ರು ಹಾಗೆ ಮಹಿಳೆಯರಲ್ಲೂ ಕೂಡ ಇವತ್ತು ಕಣಕಣದಲ್ಲಿ ಇವತ್ತು ಹಿಂದೂ ಅನ್ನುವಂತ ರಕ್ತ ಇವತ್ತು ಹುಟ್ಟಿತಾ ಇದೆ. ಹಾಗಿದ್ರೆ ಇವತ್ತು ಎಲ್ಲ ಮಹಿಳೆಯರು ನೋಡಿ, ಎಲ್ಲಿ ನೋಡಿದ್ರು ಒಂದೇ ತರದ ಬಟ್ಟೆಗಳನ್ನ ಧರಿಸಿ ಇವತ್ತು ಅಲಂಕಾರವನ್ನು ಮಾಡಿಕೊಂಡು ಬಂದು ಇವತ್ತು ಹಿಂದುತ್ವ ಸಮ್ಮೇಳನ ಬಗ್ಗೆ ಒಂದು ಕಳೆಯನ್ನ ತಂದಿದ್ದಾರೆ. ಹಾಗಿದ್ರೆ ಈ ಒಂದು ಕಳೆಯನ್ನು ತರಲಿಕ್ಕೆ ಇವತ್ತು ಮಹಿಳೆಯರು ಕೂಡ ಮುಖ್ಯ ಪಾತ್ರನೇ ಅಂತ ಹೇಳ್ಬೋದು. ಹಾಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ಅಮ್ಮ ನಮಸ್ಕಾರ ರೀ. ನಮಸ್ಕಾರ. ನಾವು ಗಜೇಂದ್ರಗಢ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಳ್ಳಿಗಳನ್ನು ಹಿಂದೂ ಧರ್ಮದವರು ಕೂಡಿ ಇವತ್ತಿನ ದಿವಸ ನಾವು ಹಿಂದೂ ಸಮ್ಮೇಳನವನ್ನು ಇಟ್ಕೊಂಡಿದೀವಿ. ನಿನ್ನೆ 13 ತಾರೀಕು ಬೈಕ್ ರ್ಯಾಲಿ ಇತ್ತು. ಇವತ್ತು ಒಂದು ಹಿಂದೂ ಸಮ್ಮೇಳನ ಮಧ್ಯಾಹ್ನ 2:30ರಿಂದ ನಾವು ಶೋಭಾಯಾತ್ರೆಯನ್ನು ಹೊರಡಿದೀವಿ. ಈಗ ಎಲ್ಲ ಹೆಣ್ಮಕ್ಕಳು ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅಮ್ಮ, ಇವತ್ತು ನಿಮ್ಮ ಸಮಾಜದಿಂದ ಎಷ್ಟು ಜನ ಮಹಿಳೆಯರು ಕೂಡಿದ್ರಿ ಇಲ್ಲಿ? 100 ಜನ. 100 ಜನ ಸೇರಿದೀವಿ. ತುಂಬಾ ಖುಷಿಯಿಂದ ಪಾಲ್ಗೊಂಡಿದೀವಿ ಎಲ್ಲಾರು ಕೂಡಿ. ನಿಮ್ಮ ಸಮಾಜದಲ್ಲಿ ನಾವು ನೋಡ್ತಿರೋ ಎಲ್ಲರೂ ಒಂದೇ ರೀತಿಯಿಂದ ಸಮವಸ್ತ್ರವನ್ನ ಬಟ್ಟೆಗಳನ್ನ ಹಾಕೊಂಡಿದ್ರಿ. ಏನು ನಿಮ್ಮ ಸಮಾಜದಿಂದ ನೀವು ಮಾಡ್ಕೊಂಡಿದ್ರು ಎಲ್ಲ ಹೇಗೆ ಇದನ್ನೆಲ್ಲ ಒಂದು ಹಿಂದುತ್ವ ಅಂತಂದು ನಾವು ಕೊಟ್ಟಿದ್ರು? ನಾವು ನಮ್ಮ ಸಮಾಜದಿಂದ ನಾವು ಈ ತರ ಪ್ರತಿ ಹಬ್ಬಕ್ಕೂ ನಾವು ಈ ತರ ಸಡಗರದಿಂದ ಮಾಡ್ತಾ ಇದ್ದೀವಿ. ಇದು ಕೂಡ ನಮ್ಮ ಒಂದು ದೊಡ್ಡ ಹಬ್ಬ ಅಂತ ತಿಳ್ಕೊಂಡು ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದೀವಿ.
ಈಗ ಮೇಡಮ್ ಅವ್ರು ಚಪ್ಪಾಳಿ ಹೊಡಿತಾ ಇದಾರೆ. ಇವರು ಒಂದು ಏಟೊಂದು ಖುಷಿಯಾಗಿದೆ ಅಂತ ಇದು ಇಷ್ಟರಲ್ಲಿ ಗೊತ್ತಾಗುತ್ತೆ. ಮೇಡಮ್ ನಿಮ್ಮ ಹೆಸರು ಹೇಳಿ ಹೇಳಿ. ಅಲ್ಲ ಚಪ್ಪಾಳಿ ತಟ್ಟೋದು ಮಾತ್ರ ಮುಖ್ಯ ಇದೆ ಇಲ್ಲಿ. ಮತ್ತೆ ಯಾರು ಮಾತಾಡ್ತೀರಮ್ಮ ಮೇಡಮ್? ಸೊ ಇದೆಲ್ಲ SSK ಸಮಾಜಕ್ಕೆ ಸಮುದಾಯಕ್ಕೆ ಸೇರುವಂತ ಒಂದು ಎಲ್ಲರೂ ಎಲ್ಲ ಹಿರಿಯರು ಅಂತ ನಾವು ಹೇಳ್ಬೋದು. ಇದು ಕೊನೆಯ ಘಟ್ಟದಲ್ಲಿ ನಾವು ಇಟ್ಟಿದ್ವಿ. ಪ್ರಥಮಲಿಂದ ಹಿಡಿದು ನಾವು ಕೊನೆಯ ಘಟ್ಟದವರೆಗೂ ನಾವು ಎಲ್ಲವನ್ನು ತೋರಿಸಿದ್ವಿ ಬಂಧುಗಳೇ. ಸೊ ಮಾತಾಡ್ತೀರಮ್ಮ? ಕೇವಲ ಯುವಕರು ಯುವತಿಯರು ಹಿರಿಯರು ಅಷ್ಟೇ ಅಲ್ಲ, ಇವತ್ತು ವಯಸ್ಸಾದರೂ ಕೂಡ ನಾವು ಹಿಂದೂಗಳೆಲ್ಲ ಒಂದಾಗಬೇಕು ಅಂತಂದು ಒಂದು ಹೋರಾಟಕ್ಕೆ ಪಣ ತೊಟ್ಟು ಇವತ್ತೆಲ್ಲರೂ ಅಲಂಕಾರದಿಂದ ಬಂದು ಇಷ್ಟೊಂದು ಬಿಸಿಲಲ್ಲಿಯೂ ಹಾಗೆ ನಿರಂತರವಾಗಿ ಬರ್ತಾನೆ ಇದ್ದಾರೆ. ಹಿಂದೂಗಳೆಲ್ಲ ಒಂದಾಗಬೇಕು, ನಾವು ಭವ್ಯ ರಾಷ್ಟ್ರವನ್ನು ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಎಲ್ಲರೂ ಒಂದು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು ಶೋಭಾಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಬಂಧುಗಳೇ. ಈ ಒಂದು ಶೋಭಾಯಾತ್ರೆ ಕೇವಲ ಇವತ್ತು ಒಂದು ದಿನದಲ್ಲ, ಸರಿಸುಮಾರು 2 ತಿಂಗಳ ಒಂದು ಪ್ರಯತ್ನ ಇದೆ. ಈ ಒಂದು 2 ತಿಂಗಳಲ್ಲಿ ಸರಿಸುಮಾರು ಕಣ್ಣಿಗೆ ಕಾಣದೇ ಇರುವಂತ ಎಷ್ಟೋ ಜನರು ಇವತ್ತು ಕೆಲಸಗಳನ್ನ ಮಾಡಿದ್ದಾರೆ. ನಾನು ಅವಾಗಲೇ ತೋರಿಸಿರುವ ಹಾಗೆ ಈ ಒಬ್ಬ ವ್ಯಕ್ತಿ ಹಲವಾರು ರೀತಿಯಲ್ಲಿ ಇವತ್ತು ಕೆಲಸಗಳನ್ನ ಮಾಡಿ ಇಷ್ಟೊಂದು ಜನಗಳನ್ನ ಸೇರಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಇವತ್ತು ನಾವು ತೋರಿಸಿರುವ ಹಾಗೆ ಪ್ರಥಮ ಘಟ್ಟದಿಂದ ಹಿಡಿದು ಕೊನೆಯವರೆಗೂ ನಾವು ತೋರಿಸಿದೀವಿ. ಇವತ್ತು ಗಜೇಂದ್ರಗಢದಲ್ಲಿ ಇವತ್ತು ನೋಡಿ ಕೊನೆಯ ಭಾರದಲ್ಲಿ ಮತ್ತೆ ನಾವು ಒಂದು ತೋರಿಸ್ಬಿಡೋಣ, ಯಾರ್ಯಾರು ಏನೇನು ಮಕ್ಕಳು ಏನಂತಂದು ಇಲ್ಲಿ ತೋರಿಸ್ಬಿಡ. ನಿನ್ನ ಹೆಸರೇನು? ಶ್ರೇಯಾಂಕ. ಏನ್ ನೀನು? ಆರ್ಮಿ. ನೀನ್ ಬಾ. ನಿನ್ನ ಹೆಸರೇನು? ನೀನ್ ಯಾರು? ಭಾರತ್ ಮಾತಾ. ನೀನ್ ಯಾರು? ಬಾಯನ್ ಬಿಡು, ನೀನ್ ನೆಟ ನಿಲ್ಲ. ನೀನ್ ಯಾರು? ಋಷಿ. ಯಾವ ಋಷಿ? ಬಿಡು ಹೋಗೋದು ಅದು ಬಿಡು. ಯಾವ ಋಷಿ ಗೊತ್ತಿಲ್ಲ, ಒಟ್ಟು ಋಷಿ ಆಗಿದೆ, ಒಳ್ಳೇದು. ನೀನ್ ಯಾರಪ್ಪ? ನಾನು ಸಾಯಿಬಾಬಾ. ಸಬ್ಕಾ ಮಾಲಿಕ್ ಏಕ್. ನೀನ್ ಬಾ ಮುಂದೆ. ನಿನ್ ಹೆಸರೇನು? ಪ್ರಸನ್ನ. ಏನ್ ಪಾತ್ರ? ಕೃಷ್ಣ. ಹಾ. ಶ್ರೀ ಗುರು ರಾಘವೇಂದ್ರ. ಏನ್ ನಿಮ್ಮ ಹೆಸರೇನು? ಪ್ರಣವ್. ನಿನ್ನ ಹೆಸರೇನಮ್ಮ? ಝಾನ್ಸಿ ರಾಣಿ. ಹಾ, ಝಾನ್ಸಿ ರಾಣಿ. ಮತ್ತಾರಿದ್ದೀರಿ ಅಲ್ಲಿ? ಮತ್ತಾರ್ಯಾರಿದ್ದೀರಿ ಇಲ್ಲಿ? ಹಾ, ನೀನ್ ಯಾರು? ಲಕ್ಷ್ಮೀಬಾಯಿ. ನಿನ್ನ ಒರಿಜಿನಲ್ ಹೆಸರೇನು? ನಿಜವಾದ ಹೆಸರು? ಆರಾಧ್ಯ ನೋಡಿ. ನೀನು ಝಾನ್ಸಿ ಲಕ್ಷ್ಮೀಬಾಯಿ. ಏನ್ ಹಿಡ್ಕೊಂಡಿ ಕೈಯ ಒಳಗೆ? ಎದಕ್ಕದ ಖಡ್ಗ? ಕಾರನ್ ತೆಗಿಬೇಕು. ಯಾರನ್ನ ಹೊಡಿಬೇಕು ನೀನು? ನಾನು ಹೊಡಿತಿದ್ದೆ. ನಾನು ಹೋಗ್ತೀನಪ್ಪ ಮನೆಗೆ. ನಾನು ನಿಲ್ಲಲ್ಲ, ನಾನು ಹೋಗ್ತೀನಿ. ಬ್ರಿಟಿಷರ್ ನೋಡಿಲಿಕ್ಕ ಅಲ್ಲ. ನಮ್ಮ ಜೊತೆಗೆ ಗಜೇಂದ್ರಗಢದಲ್ಲಿ ಮಾಜಿ ಶಾಸಕರಾದಂತ ಕಾಕಪ್ಪಾಜಿ ಬಂಡಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಗಿದ್ರೆ ಇವತ್ತು ನಮ್ಮ ಒಂದು ಹಿಂದೂ ಸಮ್ಮೇಳನ ಬಗ್ಗೆ ಕೇಳೋಣ. ಹಾಗಿದ್ರೆ ನೋಡೋಣ. ಸರ್ ನಮಸ್ಕಾರ. ಇವತ್ತು ಗಜೇಂದ್ರಗಢದಲ್ಲಿ ಇವತ್ತು ಬರ್ರಿ बोलो भारत माता की जय। बोलो भारत माता की जय। मातरम। मातरम। जय श्री राम। जय श्री राम। जय श्री राम। जय श्री राम। ಸರ್ ನಮಸ್ಕಾರ. ಇವತ್ತು ನಮ್ಮ ಗಜೇಂದ್ರಗಢದಲ್ಲಿ ನಡೀತಾ ಇರುವಂತ ಹಿಂದೂ ಸಮ್ಮೇಳನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಏನ್ ಹೇಳ್ಬೇಕು? ನಾಯಕನ್ ಮಗ. ಹೌದು ಸರ್, ಹೌದ್ರಿ. ಏನು ಒಟ್ಟ ಎಲ್ಲಿ ನಿಂಗೆ ಗೊತ್ತೇ ಇಲ್ಲ ನನಗ. ನಾನು ಹುಬ್ಬಳ್ಳಿಲಿ ಇರ್ತೀನಿ ಸರ್. ನಾನು ಏನ್ ಮಾಡ್ತೀನಿ? ಏನ್ ಮೀಡಿಯಾನ ಮಾಡ್ತೀನಿ ಸರ್. ಸಂಘಟನೆ ಇದೆ, ಸಂಘಟನೆ ಅಧ್ಯಕ್ಷರಾಗಿ. ನಿಮ್ ತಂದೆಯವ್ರ ಎಲ್ಲದ್ರ? ಮನೇಲಿ ಇದಾರೆ ಸರ್. ನಮ್ಮ ತಂದೆಯವರು ಆರಾಮಿಲ್ಲ. ಎಷ್ಟು ವಯಸ್ಸು ಅವ್ರಿಗೆ? 88. ಅದಕ್ಕ ಬಾಳ ದಿನ ಅವ್ರಿಗೆ ನೋಡ್ಕೊಳಕಂತ ನಾ ಇಲ್ಲೇ ಹೋಗ್ಕೊಂಡಿನಿ ಸರ್. ಒಂದ್ 2 ತಿಂಗಳ ಈಗ. ಒಳ್ಳೇದ. ಇವತ್ತು ಈ ಒಂದು ಹಬ್ಬದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಬಹಳ ಸಂತೋಷ ಆಗತ್ತ. ಎಲ್ಲ ಇವತ್ತು ಹಿಂದೂಗಳು ಸೇರಿ ಹಿಂದೂ ಸಮಾವೇಶವನ್ನು
ಬೃಹತ್ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇದು ಸಮಾಜ, ಹಿಂದೂ ಸಮಾಜ ಒಗ್ಗಟ್ಟಾಗ್ಲಿಕ್ಕೆ ಇದೊಂದು ಒಳ್ಳೆ ವಿಚಾರ ಅಂತ ಹೇಳಕ್ ಬಯಸ್ತೀನಿ. ಮಾತಾಡ್ತಾ ಇದಾರಲ್ಲ ಸರ್. ಸೊ ಮಾಜಿ ಶಾಸಕರಾದ ಇವರು ಮಾತಾಡ್ಲಿಕ್ಕೆ ಒಂದು ಅವಕಾಶ ತುಂಬಾನೇ ಆಗ್ತದೆ. ಒಂದು 2 ನಿಮಿಷದಲ್ಲಿ ಮತ್ತೆ ಸೊ ಇವತ್ತು ನಡೀತಾ ಇರುವಂತಹ ಹಿಂದೂ ಸಮ್ಮೇಳನ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಹಾಗಿದ್ರೆ ನಾನು ಇವತ್ತು ಹೆತ್ತವರ ಹಾಗೂ ಮಕ್ಕಳ ವೇದಿಕೆ ಸಂಘಟನೆಯ ಜೊತೆಯಲ್ಲಿ ಸುದ್ದಿಗಾಗಿ ನಾವು ಇವತ್ತು ನೇರ ಪ್ರಸಾರದಲ್ಲಿ ಇವತ್ತು ನಾವು ತೋರಿಸಿದ ಬಂಧುಗಳೇ, ಎಷ್ಟೋ ಜನ ಇವತ್ತು ಕೇವಲ ಗಜೇಂದ್ರಗಢದಲ್ಲಿಲ್ಲ, ನಡ್ರಿ ಆ ಕಡೆ ನೋಡ್ರಿ, ಮುನ್ನಡ್ರಿ. ಇವತ್ತು ಗಜೇಂದ್ರಗಢದಲ್ಲಿ ಏನೆಲ್ಲ ನಡೀತಾ ಇದೆ ಅಂತ ಒಂದು ಸನ್ನಿವೇಶಗಳನ್ನ, ಘಟನೆಗಳನ್ನ, ಹಬ್ಬಗಳನ್ನ, ಇಂಥ ಒಂದು ಒಳ್ಳೊಳ್ಳೆ ಸಮ್ಮೇಳನಗಳನ್ನ ನಾನು ತಮಗೆ ನೇರ ಪ್ರಸಾರದಲ್ಲಿ ಇವತ್ತು ನಾನು ತೋರಿಸ್ತಾ ಇದ್ದೀನಿ ಬಂಧುಗಳೇ. ಇದು ನಮ್ಮ ಗಜೇಂದ್ರಗಢದಲ್ಲಿ ಸೇರುವಂತ ಕಾಳಕಾಲೇಶ್ವರ ವೃತ್ತ ಅಂತಾನೆ ಹೇಳ್ಬೋದು. ಈ ಕಾಳಕಾಲೇಶ್ವರ ವೃತ್ತದಲ್ಲಿ ಇವತ್ತು ಎಲ್ಲ ಸಮುದಾಯದವರು, ಎಲ್ಲ ಧರ್ಮದವರು ಇವತ್ತು ಎಲ್ಲ ಒಂದು ಕೂಡಿದ್ದಾರೆ ನೋಡಿ ಇಲ್ಲಿ. ಸೊ ನಾವು ನೋಡಿರುವ ಹಾಗೆ ಪ್ರತಿಯೊಬ್ಬರು ಇಲ್ಲಿದ್ದಾರೆ ನಮ್ಮ ಜೊತೆಗೆ. ಎಲ್ಲರೂ ಕೂಡ ನಾವು ನೋಡ್ಬೋದು ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾ ಇರುವಂತದ್ದು ನೋಡ್ಬೋದು ಇವತ್ತು. ಸೊ ನಾವು ಗಜೇಂದ್ರಗಢ ಭಾಗದಲ್ಲಿ ಅಲ್ಲಿಂದ ನೋಡ್ತಾ ಇರುವ ಹಾಗೆ ಎಲ್ಲ ಒಂದು ರ್ಯಾಲಿಯ ರೀತಿಯಲ್ಲಿ ಏನು ತಮ್ಮ ವಾಹನಗಳ ಜೊತೆಗೆ ಒಂದು ಮಕ್ಕಳು ಒಂದು ಸಮವಸ್ತ್ರವನ್ನ ಇವತ್ತು ನೋಡ್ತಾ ಇರುವ ಹಾಗೆ ಇವತ್ತು ಹಿಂದೂ ಸಮ್ಮೇಳನದಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ. ಇವತ್ತು ಹಿಂದೂಗಳ ಬಗ್ಗೆನೇ ಇವತ್ತು ಒಂದು ಹೋರಾಟದಲ್ಲಿ ಕೂಡ ಭಾಗಿಯಾಗಿ ಇವತ್ತು RSS ಜೊತೆ ಕೂಡ ಇವತ್ತು ನೋಡ್ತಾ ಇದ್ರೆ ಇವತ್ತು ನಮ್ಮ ಜೊತೆಗೆ ಮತ್ತೆ RSS ಅಲ್ಲಿ ಇವತ್ತು ಕೆಲಸ ಮಾಡಿ ಹಿಂದೂ ಬಜರಂಗದಲ್ಲಿ ಕೂಡ ಇವತ್ತು ಕೆಲಸ ಮಾಡುವಂತ ಯುವಕರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ನೋಡೋಣ. ನಮ್ಮ ಗಜೇಂದ್ರಗಢದಲ್ಲಿ ಇವತ್ತು ನಡೀತಾ ಇರೋ ಹಿಂದೂ ಸಮ್ಮೇಳನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಈ ದಿವಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು 100 ವರ್ಷ ಶತಾಬ್ದಿಯನ್ನು ಪೂರೈಸಿದೆ. ಅದಕ್ಕೋಸ್ಕರ ಇವತ್ತು ಗಜೇಂದ್ರಗಢ ನಗರದಲ್ಲಿ ಎಲ್ಲಾ ಹಿಂದೂ ಬಾಂಧವರು ಹಾಗೂ ಎಲ್ಲ ಸಮಾಜದ ಹಿಂದೂ ಬಾಂಧವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸುತ್ತಿದ್ದಾರೆ. ಇದು ಎಲ್ಲರ ಒಂದು ಸಂತೋಷದ ವಿಷಯವಾಗಿದೆ. ಬಂಧುಗಳೇ, ಹಿಂದೂ ಸಮ್ಮೇಳನ ಅಷ್ಟೇ ಅಲ್ಲ, ಡಾಕ್ಟರ್ ಗುರೂಜಿ ಅವರು ಹಾಗೂ ಹೆಡ್ಗೆ ಅವರವರು ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು. ಅವರು ಸಂಘವನ್ನು ಸ್ಥಾಪನೆ ಮಾಡಿ 100 ವರ್ಷ ಆಗಿದೆ. ಆ ವರ್ಷದ 100 ವರ್ಷದ ಕಾರ್ಯಕ್ರಮದ ನಿಮಿತ್ತವಾಗಿ ಈ ಒಂದು ಹಿಂದೂ ಸಮ್ಮೇಳನ ಕಾರ್ಯಕ್ರಮವನ್ನು ಗಜೇಂದ್ರಗಢದಲ್ಲಿ ಹಿಂದೂಪರ ಸಂಘಟನೆಗಳ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಇದರಂತ ಖುಷಿ ಯಾವ್ದು ವಿಚಾರ ಇಲ್ಲ. ಅದಕ್ಕೋಸ್ಕರ ಹಿಂದೂ ಸಮ್ಮೇಳನ ಅಷ್ಟೇ ಅಲ್ಲ, ಇವತ್ತಿನ ಹಿಂದೂ ಸಮಾಜವನ್ನ ಒಡೆದಾಡುವಂತ ರೀತಿ ನಡೀತಾ ಇದೆ. ಹಿಂದೂ ಸಮಾಜವನ್ನು ಯಾವ ರೀತಿ ಒಡೆದಾಡುವಂತ ನೀತಿ ನಡೀತಾ ಇದೆ ಅಂದ್ರೆ, ಇವತ್ತು ಮತಾಂತರ ಅನ್ನೋದು ಒಂದು ದೊಡ್ಡ ಪಿಡುಗು ಸಹ ಇವತ್ತು ಹಿಂದೂ ಸಮಾಜದಲ್ಲಿ ಇದೆ. ಮತಾಂತರ ಇರ್ಬೋದು, ಇವತ್ತಿನ ದಿವಸ ಲವ್ ಜಿಹಾದ್ ಕಾರ್ಯಕ್ರಮ ಇರ್ಬೋದು, ಗೋ ಹತ್ಯೆ ಇರ್ಬೋದು, ಇವೆಲ್ಲವನ್ನ ಪಡೆಯುವಂತ ಕೆಲಸ ಹಿಂದೂ ಬಾಂಧವರು ಮಾಡಬೇಕಾಗಿದೆ ಬಂಧುಗಳೇ. ಏಕೆಂದ್ರೆ ಇದನ್ನೇನಾದ್ರೂ ನಾವು ಮಾಡದೇ ಇರುವ ಪಕ್ಷದಲ್ಲಿ ಇವತ್ತು ನಮ್ಮ ಸಮಾಜ ನಶಿಸಿ ಹೋಗುವಂತ ಒಂದು ದೊಡ್ಡ ಆಘಾತಕಾರಿಯಾದಂತ ವಿಷಯ ಎಲ್ಲರಿಗೂ ತಿಳಿಯಬೇಕಾಗಿದೆ ಬಂಧುಗಳೇ. ಅದಕ್ಕೆ ಈ ಒಂದು ಸಮ್ಮೇಳನ ಅಷ್ಟೇ ಅಲ್ಲ, ಹಿಂದೂ ಸಮ್ಮೇಳನ ಈ ಒಂದು ಸಮ್ಮೇಳನ ಆದರೂ ಕೂಡ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಸಹ ಎಲ್ಲ ಸಮಾಜದ ಬಾಂಧವರು, ಹಿಂದೂ ಬಾಂಧವರು ಎಲ್ಲರೂ ಭಾಗವಹಿಸಿದ್ದಾರೆ. ಇದೇ ಯಥಾಸ್ಥಿತಿಯಲ್ಲಿ ಇವತ್ತು ಸಮಾಜವನ್ನ ಗಟ್ಟಿಯಾಗಿ ನಿಲ್ಲಬೇಕಾಗಿದೆ. ಸಮಾಜದಲ್ಲಿ ಎಲ್ಲರೂ ಗಟ್ಟಿಯಾಗಿ ನಿಲ್ಲುವಂತ ಕೆಲಸ ಮಾಡಬೇಕಾಗಿದೆ ಬಂಧುಗಳೇ. ಅದಕ್ಕೋಸ್ಕರ
ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶವನ್ನು ಒಡೆದಾಳುವಂತ ನೀತಿ ಬಹಳ ಬಲಿಷ್ಠವಾಗಿ ಷಡ್ಯಂತ್ರ ನಡೆದಿದೆ. ಇವತ್ತು ನೋಡಿ ಅಮೆರಿಕ ಸಾಕಷ್ಟು ನಮ್ಮ ಭಾರತದ ಮೇಲೆ ಸುಂಕವನ್ನು ವಿಧಿಸ್ತಾ ಇದೆ. ಇವತ್ತು ಪ್ರತಿಯೊಂದು ಬೆಲೆಗಳನ್ನು ಏರಿಕೆ ಆಗ್ತಾ ಇದೆ. ಇವತ್ತಿನ ಇಲ್ಲಿಯ ಸರ್ಕಾರ ಯಾವ ರೀತಿ ಒಂದು ಷಡ್ಯಂತ್ರ ಮಾಡ್ತಾ ಇದೆ, ಹಿಂದೂಗಳ ಮೇಲೂ ಸಹ ಇದು ಪರಿಣಾಮ ಬೀರ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ವಿಷಯದಲ್ಲೂ ಸಹ ಹಿಂದೂ ಬಾಂಧವರು, ಹಿಂದೂಗಳು ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ ವರ್ತಿಸಿ ನಾವೆಲ್ಲರೂ ಇಂಥ ಸಮಾಜವನ್ನು ಒಗ್ಗಟ್ಟಾಗಿ ಶಕ್ತಿಯುತವಾಗಿ ನಿರ್ಮಿಸಬೇಕಾಗಿದೆ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮಗೆ ಉಳಿಗಾಲನೇ ಇಲ್ಲ. ಆದ ಕಾರಣ ಇವತ್ತಿನ ಕಾರ್ಯಕ್ರಮವನ್ನು ಎಲ್ಲಾ ಸಮಾಜದ ಹಿಂದೂ ಬಾಂಧವರು ಬಂದಿದ್ದಕ್ಕೋಸ್ಕರ ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಈ ಒಂದು ವೇದಿಕೆಯಲ್ಲಿ ನನಗೆ ಎರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ACN ನ್ಯೂಸ್, ಯಾವ್ದಿದು ನ್ಯೂಸ್, ಸುದ್ದಿಗಾಗಿ ನಾವು ಈ ಒಂದು ಚಾನಲಿನ ಸಂಸ್ಥಾಪಕರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರಿಗೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್. ಸೊ ಇಷ್ಟೊತ್ತು ತಾವು ನೋಡ್ತಾ ಇರುವ ಹಾಗೆ ಸಾಕಷ್ಟು ಜನ ರೀತಿಯಲ್ಲಿ ಇವತ್ತು ಸಾವಿರಾರು ಜನ ಇವತ್ತು ಕಾರ್ಯಕರ್ತರು, ಹಿಂದೂಗಳು ಎಲ್ಲವೂ ನೋಡಿದ್ರಿ, ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಹೇಗೆಲ್ಲ ವ್ಯಕ್ತಪಡಿಸಿದ್ರು ಅಂತ ನೋಡಿದ್ರಿ. ಆದ್ರೆ ಇವತ್ತು ವಿಶೇಷವಾದ ರೀತಿಯಲ್ಲಿ ಇವತ್ತು ಒಬ್ಬ ಯುವಕ ಅಂತಾನೆ ಹೇಳ್ಬೋದು, ಒಂದು RSS ದಲ್ಲಿ ಸೇರ್ಪಡೆಯಾಗಿ, ಬಜರಂಗ ದಳದಲ್ಲಿ ಸೇರ್ಪಡೆಯಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡಿದಂತ ಒಬ್ಬ ಯುವಕ ಚಂದ್ರು ಪೂಜಾರ್ ಅವರು ತಮ್ಮ ಒಂದು ಸ್ವಂತ ಒಂದು ಏನು ಅನುಭವ ಇದೆ ಅಂತ ಒಂದು ಅನುಭವವನ್ನ ಅವರು ಹಂಚಿಕೊಂಡಿದ್ದಾರೆ. ಸೊ ಈ ಒಂದು ಅನುಭವ